ಎಲ್ಲರಿಗೂ ನಮಸ್ಕಾರ. ಅಂತಿಮ ವರ್ಷದ BA ವಿದ್ಯಾರ್ಥಿಗಳಿಗೆ ಜೆಂಡರ್ ಸ್ಟಡಿ, ಮಹಿಳಾ ಅಧ್ಯಯನ ವಿಷಯವನ್ನು ಕುರಿತಂತೆ, ಅದರಲ್ಲಿ ಮುಖ್ಯವಾಗಿ ಫೆಮಿನಿಸಮ್, ಸ್ತ್ರೀವಾದವನ್ನು ಕುರಿತಂತೆ ಈ ದಿನ ನಾನು ನಿಮ್ಮೊಡನೆ ಮಾತನಾಡ್ತಾ ಇದ್ದೇನೆ. ಸ್ತ್ರೀವಾದವನ್ನು ಮಾತನಾಡುವ ಮೊದಲು ಸ್ತ್ರೀಯರ ಬಗ್ಗೆ ಪುರುಷರಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಏನಂತ ಹೇಳಿದ್ರೆ, ಸ್ತ್ರೀಯರನ್ನು, ಹೆಣ್ಣು ಮಕ್ಕಳನ್ನು, ಹುಡುಗಿಯರನ್ನು ನಿಮ್ಮ ಆಟದ ಗೊಂಬೆಗಳಂತೆ ತಿಳ್ಕೊಬೇಡಿ. ಅವರೇನಾದರೂ ವಾಪಸ್ ತಿರುಗಿ ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡಿದರೆ ನೀವು ಜೀವನದಲ್ಲಿ ನರಕವನ್ನು ನೋಡಿಬಿಡ್ತೀರಿ, ನರಕ ಯಾತನೆಯನ್ನು ಅನುಭವಿಸ್ತೀರಿ ಅಂತ ಹೇಳಿ ಒಬ್ಬ ಸಾಹಿತಿ ಹೇಳ್ತಾರೆ. ಸ್ನೇಹಿತರೆ, ನಮ್ಮ ಜ್ಞಾನಪೀಠ ಪ್ರಶಸ್ತಿ ಕುವೆಂಪು ಅವರ ಒಂದು ಮಾತನ್ನು ಇಲ್ಲಿ ನೆನಪಾಗುತ್ತೆ. ಯಾಕಂತೇಳಿದ್ರೆ, ಯಾರೂ ಮುಖ್ಯರಲ್ಲ, ಇಲ್ಲಿ ಯಾರೂ ಅಮುಖ್ಯರೂ ಅಲ್ಲ, ಯಾವುದೂ ಯಕ್ಕಶ್ಚಿತ್ತವಲ್ಲ. ಇಲ್ಲಿ ಯಾವುದಕ್ಕೂ ಮೊದಲಿಲ್ಲ, ಯಾವುದಕ್ಕೂ ತುದಿ ಇಲ್ಲ, ಯಾವುದೂ ಎಲ್ಲಿಯೂ ನಿಲ್ಲುವುದಿಲ್ಲ, ಕೊನೆ ಮುಟ್ಟುವುದೂ ಇಲ್ಲ. ನೋಡಿ, ಜೀವನ ಅನ್ನೋದು ಒಂಥರ ಅನಿಶ್ಚಿತತೆ ಅನ್ನೋ ಹಾಗೆ. ಅವಸರವು ಸಾವಧಾನದ ಬೆನ್ನೇರಿದೆ. ಇಲ್ಲಿ ಎಲ್ಲಕ್ಕೂ ಇದೆ ಅರ್ಥ, ಯಾವುದೂ ಅಲ್ಲ ವ್ಯರ್ಥ, ನೀರೆಲ್ಲವೂ ತೀರ್ಥ. ಕುವೆಂಪುರವರ ಮಾತನ್ನು ನೆನಪು ಮಾಡಿಕೊಳ್ತಾ ಈ ದಿನ ಫೆಮಿನಿಸಮ್, ಸ್ತ್ರೀವಾದವನ್ನು ಕುರಿತಂತೆ ನಾನು ಮಾತಾಡ್ತೀನಿ. ಮಕ್ಕಳೇ, ಜೆಂಡರ್ ಸ್ಟಡಿಯಲ್ಲಿ ಹಲವಾರು ವಿಚಾರಗಳನ್ನು ಹೇಳಿದ್ದೀನಿ, ಈಗಲೂ ಸಹ ಮಾತನಾಡೋಣ. ಸ್ತ್ರೀವಾದ ಹಾಗೂ ಮಹಿಳಾ ಆಂದೋಲನ ಇವು ಪರಸ್ಪರ ಪರ್ಯಾಯ ಅರ್ಥದ ಪರಿಕಲ್ಪನೆಗಳು. ಸ್ನೇಹಿತರೆ, ಸ್ತ್ರೀವಾದ ಎಂಬುದು ಸಮಾಜದಲ್ಲಿ ಲಿಂಗಾಧಾರಿತ ಅಸಮಾನತೆಗಳಿವೆ ಎಂಬ ಅರಿವಿನ ಚಿಂತನೆಯೊಂದಿಗೆ ಆರಂಭ ಆಗುತ್ತದೆ. ಸ್ತ್ರೀವಾದ ಅಂದರೆ ಪ್ರಜ್ಞಾಪೂರ್ವಕ ಪ್ರಾಮಾಣಿಕ ಪ್ರಯತ್ನವನ್ನು ಸ್ತ್ರೀ ಪರವಾಗಿ ಯೋಚಿಸುವ, ಸ್ತ್ರೀಯರ ಸಮಸ್ಯೆಗಳನ್ನು ಹೊರಹಚ್ಚಿ ನೋಡುವ, ಸ್ತ್ರೀ ಪರವಾದ ಚಿಂತನೆಯನ್ನು ಮಾಡುವಂತಹದನ್ನು ಇಲ್ಲಿ ಸ್ತ್ರೀವಾದ ಎನ್ನಲಾಗಿದೆ. ಸ್ನೇಹಿತರೆ, ಇದು ಚಿಂತನೆಯೂ ಹೌದು, ಜೊತೆಗೆ ಒಂದು ಆಂದೋಲನವೂ ಹೌದು. ನೋಡಿ ಸ್ನೇಹಿತರೆ, ಸ್ತ್ರೀಯ ಮತ್ತು ಪುರುಷರು ಹುಟ್ಟಿನಲ್ಲಿ ಸಮಾನರು. ಹೊತ್ತಾನೆ, ಸ್ತ್ರೀ ಮತ್ತು ಪುರುಷರು ಹುಟ್ಟಿನಲ್ಲಿ ಸಮಾನರು. ಇಲ್ಲಿ ಯಾವುದೋ ಇದು ಹಾಗೆ ಕಾಣಬೇಕಾದ್ದು ನ್ಯಾಯೋಚಿತವಾದಂತಹ ಕ್ರಮ, ತಾರತಮ್ಯವಿರಕೂಡದು ಎಂಬುದಾಗಿ ನಾವು ನೋಡ್ಬೋದಾಗಿದೆ. ಆದರೆ ಸ್ತ್ರೀಯರನ್ನು ನಾವು ತಲತಲಾಂತರದಿಂದ ದ್ವಿತೀಯ ಲಿಂಗದವರು ಎಂಬುದಾಗಿ ಪರಿಗಣಿಸುವುದು, ಎಂಬುದಾಗಿ ಅವರನ್ನು ಕಾಣುವುದು ಸರಿಯಲ್ಲ. ಯಾಕಂತಂದರೆ, ಸ್ತ್ರೀಯರಿಗೂ ಸಹ ಪುರುಷ ಸರಿಸಮಾನವಾದ ಹಕ್ಕುಗಳನ್ನು, ಅವಕಾಶ, ಅಂತಸ್ತು, ಸ್ಥಾನಮಾನಗಳನ್ನು ನೀಡುವುದು ಒಂದು ನೈತಿಕ ಬದ್ಧತೆಯೂ ಕೂಡ. ಇಂತಹ ಸ್ತ್ರೀ ಪುರುಷ ಸಮಾನತೆಗೆ ಸಂಬಂಧಿಸಿದ ವಿಚಾರಗಳನ್ನು ನಾವಿಲ್ಲಿ ಸ್ತ್ರೀವಾದ ಎಂಬುದಾಗಿ ಈ ಚರ್ಚೆಯನ್ನು ಮಾಡಬಹುದಾಗಿದೆ. ಸ್ನೇಹಿತರೆ, ಅಂದರೆ ಸ್ತ್ರೀ ಪುರುಷರಿಗೆ ಸಂಬಂಧಿಸಿದಂಥ ವಿಚಾರಧಾರೆಗಳನ್ನು ಕುರಿತಂತೆ ನಾವಿಲ್ಲಿ ಹೇಳಬಹುದಾದಂಥ, ಚರ್ಚೆ ಮಾಡಬಹುದಂತಹ ವಿಷಯಗಳನ್ನು ಇಲ್ಲಿ ಸ್ತ್ರೀವಾದ ಎಂಬುದಾಗಿ ನಾವಿಲ್ಲಿ ನೋಡ್ತಾ ಇದ್ದೇವೆ. ಸ್ನೇಹಿತರೆ, ಸೊ ಹೀಗೆ ಸ್ತ್ರೀವಾದದಂತಹ ವಿಚಾರಧಾರೆಗಳು ಸ್ತ್ರೀ ಪುರುಷರ ಭಿನ್ನತೆ, ಯಾಕಂದರೆ ಸಾಂಸ್ಕೃತಿಕ ಭಿನ್ನತೆ ಇದೆ ಸ್ತ್ರೀ ಮತ್ತು ಪುರುಷರ ನಡುವೆ. ಅಂತಹ ಭಿನ್ನತೆಗಳ ಆಧಾರದ ಮೇಲೆ ಮಹಿಳಾ ಆಂದೋಲನ ಅಥವಾ ಸ್ತ್ರೀ ವಿಮೋಚನಾ ಆಂದೋಲನಗಳು, ಹ್ಯೂಮನ್ ಲಿಬರೇಷನ್ ಹಾಗೂ ಮೂಮೆಂಟ್ಸ್ ಇವು ಸ್ಟಾರ್ಟ್ ಆಗುತ್ತೆ ಎಂಬುದನ್ನು ನೋಡ್ತಾ ಇದ್ದೇವೆ. ಸ್ನೇಹಿತರೆ, ಹಾಗಾದರೆ ಸ್ತ್ರೀವಾದ ಅಥವಾ ಮಹಿಳಾ ಅಧ್ಯಯನದ ಆಂದೋಲನದ ವ್ಯಾಖ್ಯೆಗಳು, ಸ್ತ್ರೀವಾದ ಮತ್ತು ಮಹಿಳಾ ಆಂದೋಲನದ ವ್ಯಾಖ್ಯೆಗಳನ್ನು ನೋಡೋದಾದರೆ, ಜಾನ್ ಜೆ ಮ್ಯಾಸಿಯೋನಿಸ್ ಪ್ರಕಾರ ಪಿತೃಪ್ರಧಾನತೆ ಹಾಗೂ ಲೈಂಗಿಕವಾದಕ್ಕೆ ವಿರುದ್ಧವಾಗಿ ಸ್ತ್ರೀ ಪುರುಷ ಸಾಮಾಜಿಕ ಸಮಾನತೆಯನ್ನು ಪ್ರತಿಪಾದನೆ ಮಾಡುವುದೇ ಸ್ತ್ರೀವಾದ. ಕೊಲಿನ್ಸ್ ಡಿಕ್ಷನರಿ ಆಫ್ ಸೋಷಿಯಾಲಜಿಯ ಪ್ರಕಾರ ಸ್ತ್ರೀವಾದ ಎಂಬುದು ಒಂದು ಸಮಗ್ರ ಸಿದ್ಧಾಂತವಾಗಿದ್ದು, ಇದು ಸ್ತ್ರೀಯರ ಜಾಗತಿಕ ಪೀಡನೆ ಹಾಗೂ ಪುರುಷಾಧೀನತೆಯ ಸ್ವರೂಪವನ್ನು ಕುರಿತಾದದ್ದು ಎಂಬುದಾಗಿ ನೋಡ್ತಾ ಇದ್ದೇವೆ. ನಂತರ ಸ್ನೇಹಿತರೆ,
ಈ ಅಬೆರ್ಕ್ರೋಂಬಿ ಮತ್ತಿತರರು ಹೇಳಿದ ಪ್ರಕಾರವಾಗಿ ಸ್ತ್ರೀವಾದ ಎಂಬುದು ಸ್ತ್ರೀಯರು ಹೇಗೆ ಆಧುನಿಕ ಸಮಾಜದಲ್ಲಿ ಅನಾನುಕೂಲತೆಗೆ ಒಳಗಾಗಿದ್ದಾರೆ, ಇಲ್ಲಿ ಸ್ತ್ರೀ ಮತ್ತು ಪುರುಷರಿಗೆ ಸಮಾನ ಅವಕಾಶಗಳಿರಬೇಕು ಎಂಬುದನ್ನು ಪ್ರತಿಪಾದಿಸುವುದಾಗಿದೆ ಎಂಬುದನ್ನು ನೋಡ್ತಾ ಇದ್ದೇವೆ. ಹಾಗಾದರೆ ಒಟ್ಟಾರೆಯಾಗಿ ನೋಡಬೇಕಂತೇಳಿದ್ರೆ ಈ ಕಮಲಾ ಬಾಸಿನ್ ಮತ್ತು ನಿಘಾತ್ ಖಾನ್ ರವರು ಹೇಳ್ತಾರೆ, ಸಮಾಜ, ಉದ್ಯೋಗದ ಸ್ಥಳ ಅಥವಾ ಮನೆಯಲ್ಲಿ ಮಹಿಳೆಯರ ಮೇಲೆ ನಡೆಯುವ ದಮನ ಮತ್ತು ದೌರ್ಜನ್ಯಗಳ ಬಗೆಗೆ ಅರಿವು ಹೊಂದಿರುವ ಜೊತೆಗೆ ಇಂತಹ ಪರಿಸ್ಥಿತಿಯನ್ನು ಬದಲಾಯಿಸಲು ಮಹಿಳೆಯರು ಮತ್ತು ಪುರುಷರಿಂದ ನಡೆಯುತ್ತಿರುವ ಕಾರ್ಯಚಟುವಟಿಕೆಗಳನ್ನು ಸ್ತ್ರೀವಾದ ಎಂಬುದಾಗಿ ಕರೆಯಲಾಗಿದೆ ಸ್ನೇಹಿತರೆ. ಹಾಗಾದರೆ ಸ್ತ್ರೀವಾದಿಗಳು ಯಾರು ಎಂಬ ಪ್ರಶ್ನೆ ನಮಗೆ ಮೂಡೋದಾದರೆ, ಸ್ತ್ರೀವಾದಿಗಳು ಯಾರು ಅಂತ ಹೇಳಿದ್ರೆ ಸ್ತ್ರೀಯರ ಬಗ್ಗೆ ಒಳ್ಳೆಯ ಚಿಂತನೆಯನ್ನು ಮಾಡುವುದು, ಸ್ತ್ರೀಯರಿಗೆ ಆರ್ಥಿಕ, ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ, ರಾಜಕೀಯವಾಗಿರತಕ್ಕಂಥ ಅವಕಾಶ, ಹಕ್ಕುಗಳನ್ನು, ಸಮಾನತೆಯನ್ನು ನೀಡುವುದಕ್ಕೆ ಯಾರು ಮಾತನಾಡ್ತಾರೆ, ಸಿದ್ಧಾಂತಗಳನ್ನು ಮಂಡನೆ ಮಾಡ್ತಾರೆ, ಅವರೆಲ್ಲರನ್ನೂ ಸ್ತ್ರೀವಾದಿಗಳು ಎಂಬುದಾಗಿ ನೋಡ್ತಾ ಇದ್ದೇವೆ. ಅಂದರೆ ಪುರುಷರ ವಿರುದ್ಧ ಹೋರಾಡುವ ಮಹಿಳಾ ಹೋರಾಟಗಾರರನ್ನೇ ಸ್ತ್ರೀವಾದಿಗಳು ಎಂಬುದು ಭಾವಿಸಿದರೆ ತಪ್ಪಾಗುತ್ತೆ. ಅವರು ಪುರುಷ ವಿರೋಧಿಗಳಲ್ಲ, ಆದರೆ ಸಹಜವಾಗಿ ಸಮಾಜದಲ್ಲಿ ಇರುವಂತಹ ಹಕ್ಕು ಮತ್ತು ಕರ್ತವ್ಯಗಳನ್ನು ನಮಗೆ ನೀಡಬೇಕಾದ್ದನ್ನು ಕೊಡಿ ಎಂಬುದಾಗಿ ಕೇಳ್ತಕ್ಕಂಥದ್ದು ಇದು ಸ್ತ್ರೀವಾದದ ವಾದ ಎಂಬುದಾಗಿ ನೋಡ್ತಾ ಇದ್ದೇವೆ. ಅಂದರೆ ಸ್ತ್ರೀಪರ ವಿಚಾರಗಳ ಬಗ್ಗೆ ವಿಶೇಷವಾದ ಕಾಳಜಿಯನ್ನು ಹೊಂದಿರುವಂತಹ ಅವರನ್ನು ಸ್ತ್ರೀವಾದಿಗಳು ಎಂಬುದಾಗಿ ಪರಿಗಣಿಸಬಹುದಾಗಿದೆ. ಹಾಗೆ ಪುರುಷರು ಸಹ ಸ್ತ್ರೀಪರವಾದ ವಿಚಾರಧಾರೆಗಳನ್ನು ಹೊಂದಿದ್ರೆ ಅವರೂ ಸಹ ಸ್ತ್ರೀವಾದಿಗಳಾಗ್ತಾರೆ ಎಂಬುದನ್ನು ನೋಡ್ತಾ ಇರಬಹುದಾಗಿದೆ. ನೇರವಾಗಿ ಹೇಳುವುದಾದರೆ ಲಿಂಗ ತಾರತಮ್ಯ, ಪುರುಷ ಪ್ರಾಧಾನ್ಯತೆ, ಲಿಂಗವಾದ ಹಾಗೂ ಪಿತೃ ಪ್ರಾಧಾನ್ಯತೆಯನ್ನು ಗುರುತಿಸಿ ಅದರ ವಿರುದ್ಧದ ಚಿಂತನೆ ಹಾಗೂ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುವವರನ್ನು ಸ್ತ್ರೀವಾದಿಗಳು ಎಂಬುದಾಗಿ ಕರೆಯಬಹುದಾಗಿದೆ. ಹೌದು ತಾನೆ? ಸೊ ಹೀಗೆ ಹಾಗಾದರೆ ಸ್ತ್ರೀವಾದ 3 ಪ್ರಾಥಮಿಕ ಹಂತಗಳಲ್ಲಿ ಇದೆ ಎಂಬುದನ್ನು ನೋಡ್ತಾ ಇದ್ದೇವೆ. ಸ್ತ್ರೀವಾದದ 3 ಹಂತಗಳು ಸ್ನೇಹಿತರೆ. ಮೊದಲನೇದಾಗಿ ಮಹಿಳೆಯರಿಗೆ ಆಗುವ ಅವಮಾನ ಮತ್ತು ಅವರ ಮೇಲಾಗುವಂತಹ ದೌರ್ಜನ್ಯಗಳನ್ನು ಪ್ರಜ್ಞಾಪೂರ್ವಕವಾಗಿ ವಿರೋಧಿಸುವುದು. ಎರಡನೇದಾಗಿ ಲಿಂಗ ವ್ಯವಸ್ಥೆ ಎಂಬುದು ಕೇವಲ ಜೈವಿಕವಾದುದಲ್ಲ, ಇಬ್ಬರು ವ್ಯಕ್ತಿಗಳ ನಡುವೆ ಇರಬಹುದಾದ ಅಸಮಾನತೆಯನ್ನು ಇದು ನಾವು ಖಂಡಿಸುತ್ತದೆ. ಇದು ಕಾರಣ ಅದಕ್ಕಾಗಿ. ಯಾಕಂತೇಳಿದ್ರೆ ಇದು ಜೈವಿಕ ಆಧಾರದ ಮೇಲೆ ಕೇವಲ ಇಬ್ಬರು ಅಸಮಾನರು ಅಂತ ಹೇಳೋದು ತಪ್ಪಾಗುತ್ತೆ. ಹೌದಲ್ಲ? ಯಾಕಂದರೆ ಹುಟ್ಟಿದ ಮೇಲೆ ಹೆಣ್ಣು ಮತ್ತು ಗಂಡ ಅಂತ ಹೇಳಿ ಜೈವಿಕ ಆಧಾರ ಹುಟ್ಟಲೇಬೇಕು. ಹಾಗಂತ ಹೇಳಿ ಇದು ಲಿಂಗ ವ್ಯವಸ್ಥೆ ಎಂಬುದು ಕೇವಲ ಜೈವಿಕವಾದದ್ದು ಮಾತ್ರವಲ್ಲ, ಇದು ಸಾಂಸ್ಕೃತಿಕವಾಗಿಯೂ ಕೂಡ ರೂಪುಗೊಂಡಿರುವುದು ಎಂಬುದನ್ನು ನೋಡ್ತಾ ಇರಬಹುದಾಗಿದೆ. ನಂತರ ಮೂರನೇದಾಗಿ ಸ್ತ್ರೀವಾದ ಇದು ಮಹಿಳೆಯರ ಬದುಕನ್ನು ಸೀಮಿತಗೊಳಿಸುವ ಪ್ರಯತ್ನವನ್ನು ಹಾಗೂ ಪೂರ್ವಗ್ರಹ ಪೀಡಿತ ಮನೋಭಾವಗಳನ್ನು ಅನಾವರಣಗೊಳಿಸುವುದು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಸ್ನೇಹಿತರೆ. ಹಾಗಾದರೆ ಸ್ತ್ರೀವಾದ ಪುರುಷ ದ್ವೇಷಿಯಾದುದಲ್ಲ. ಸ್ತ್ರೀವಾದ ಎಂಬುದು ಪುರುಷ ದ್ವೇಷಿಯಾದುದಲ್ಲ. ಹೆಣ್ಣಿನ ಸಾಮರ್ಥ್ಯ ಸಾಧನೆಗೆ ಅವಕಾಶ ಮತ್ತು ನೀಡದ ಮತ್ತು ಬರೀ ಹೆಣ್ಣಿನ ತಾಯ್ತನದ ವೈಭವೀಕರಣ ಮಾಡುವ ನಿಲುವಿಗೆ ವಿರೋಧವನ್ನು ವ್ಯಕ್ತಪಡಿಸುವುದಾಗಿದೆ. ಇಲ್ಲಿ ಸ್ತ್ರೀಯರ ವಿಮೋಚನೆ ಹಾಗೂ ಸಮಾನತೆಗೆ ವಿಶೇಷ ಒತ್ತನ್ನು ನೀಡುವುದಾಗಿದೆ. ಹೌದು ತಾನೆ? ಈಗ ಸ್ತ್ರೀವಾದಿಗಳ ದೃಷ್ಟಿಕೋನವೂ ಸಹ ಬದಲಾಗಿದೆ. ಹೌದು ತಾನೆ? ಸ್ತ್ರೀವಾದಿಗಳ ದೃಷ್ಟಿಕೋನ ಹಿಂದೆ ಇದ್ದಂತಹ ಸ್ತ್ರೀವಾದದ ದೃಷ್ಟಿಕೋನಕ್ಕೂ ಹೀಗಿರುವ ಸ್ತ್ರೀವಾದದ ದೃಷ್ಟಿಕೋನಕ್ಕೂ ವ್ಯತ್ಯಾಸ ಆಗಿದೆ ಎಂಬುದನ್ನು ನೋಡ್ತಾ ಇರಬಹುದಾಗಿದೆ. ಒಟ್ಟಾರೆಯಾಗಿ ಇಲ್ಲಿ ವಿದ್ಯಾರ್ಥಿಗಳೇ, ಇಲ್ಲಿ ಏನಂದರೆ ಸ್ತ್ರೀವಾದ ಅಂತೇಳಿದ್ರೆ ಸ್ತ್ರೀ ಪರವಾದಂತಹ ಸಮಾನ ಹಕ್ಕು ಮತ್ತು ಅವಕಾಶಗಳಿಗೆ ಯೋಚಿಸುವಂತಹ ವಿಚಾರಧಾರೆಯನ್ನು ಇಲ್ಲಿ ಸ್ತ್ರೀವಾದ ಎಂಬುದಾಗಿ ಕರೀಬಹುದಾಗಿದೆ. ನಾನು ಸ್ತ್ರೀಯರ ಬಗ್ಗೆ ಮಾತನಾಡ್ತಾ ಇದ್ದೇನೆ, ನಿಮಗೆ ಅರ್ಥ ಆಗಿರ್ತಾ ಇರಬಹುದು. ನೋಡಿ, ಸ್ತ್ರೀವಾದ ಈ ಹಿಂದೆ ಯೋಚನೆ ಮಾಡಿದಂತಹ ಸ್ತ್ರೀಯರ ವಿಚಾರದಂತೆ ಇಲ್ಲ, ಈಗ ಬದಲಾವಣೆಯಾಗಿದೆ. ಕಾಲ ಉರುಳಿದಂತೆ, ಪರಿಸ್ಥಿತಿ ಬದಲಾದಂತೆ ಸ್ತ್ರೀವಾದಿಗಳ ದೃಷ್ಟಿಕೋನದಲ್ಲಿಯೂ ಬಹಳಷ್ಟು ಬದಲಾವಣೆಗಳಾಗಿವೆ. ಹೌದು.
ಈಗ ಸುಮಾರು 6-8 ದಶಕಗಳ ಹಿಂದೆ ಮಧ್ಯಕಾಲೀನ ಭಾರತ ಅಥವಾ ಪ್ರಾಚೀನ ಕಾಲದ ಭಾರತದಲ್ಲಿ ಇದ್ದಂತಹ ಸ್ಥಿತಿಗತಿಗಳೇ ಬೇರೆ. ಆರಂಭದಲ್ಲಿ ಬಂದಂತಹ ಸ್ತ್ರೀವಾದದ ಚಿಂತನೆಯ ವಿಚಾರಧಾರೆಗಳೇ ಬೇರೆ ಇತ್ತು. ಅಲ್ಲಿ ಏನಾಗಿತ್ತು ಅಂದರೆ ಮಹಿಳೆಯರ ಪ್ರಜಾಸತ್ತಾತ್ಮಕ ಹಕ್ಕುಗಳಿಗಾಗಿ ಹೋರಾಟ, ಅಂದರೆ ಎಲೆಕ್ಷನ್ ನಿಲ್ಲೋದಕ್ಕೆ, ಮತದಾನ ಬೇಕು ಅಂತ ಕೇಳುವುದಕ್ಕೆ, ಮತದಾನದ ಹಕ್ಕನ್ನು ಕೇಳೋದಕ್ಕೆ, ನಂತರ ಗ್ರಾಮ ಪಂಚಾಯಿತಿ, ತಾಲೂಕಾ ಜಿಲ್ಲಾ ಪಂಚಾಯಿತಿ ಅಥವಾ MLA MP ಆಗೋದಕ್ಕೆ ನಮಗೆ ಸಂವಿಧಾನಾತ್ಮಕ ಮೀಸಲಾತಿ ಅವಕಾಶಗಳನ್ನು ಕೊಡಿ ಅಂತ ಕೇಳೋದಕ್ಕೆ, ಆಗಿನ ವ್ಯವಸ್ಥೆಯಲ್ಲಿ ಹೋರಾಟ ನಡೀತಾ ಇತ್ತು. ಜೊತೆಗೆ ಶಿಕ್ಷಣ, ಉದ್ಯೋಗ, ಆಸ್ತಿಯ ಹಕ್ಕು, ಮತ ಚಲಾಯಿಸುವಿಕೆ, ಗರ್ಭ ನಿರೋಧದ ಹಕ್ಕು, ವಿವಾಹ ವಿಚ್ಛೇದನ ಹಕ್ಕು ಮತ್ತು ವಿವಾಹ ಅವಕಾಶದ ಹಕ್ಕುಗಳು. ವಿವಾಹಕ್ಕೆ ಕೇವಲ ನಮಗೂ ಒಂದು ಅವಕಾಶ ಕೊಡಿ, ಅಂದರೆ ಯಾವುದಂದರೆ ವಿವಾಹ ಅದು ನನ್ನ ಜೀವನದ ಅವಿಭಾಜ್ಯ ಅಂಗ, ನಾನು ಯಾರನ್ನು ಆಗಬೇಕು ಅಂತ ತೀರ್ಮಾನ ನನ್ನದು ಆಗಿರುತ್ತೆ, ಅಂಥವಕ್ಕೆ ಅವಕಾಶ ಕೊಡಿ ಎಂಬುದಾಗಿ ಈ ಥರದ ಹೋರಾಟಗಳನ್ನು ಮನೆಯ ಹೊರಗಿನ ಸಮಸ್ಯೆಗಳಿಗೆ ಸಂಬಂಧಿಸಿದಾಗಿತ್ತು, ಮನೆಯ ಹೊರಗಿನ ಸಮಸ್ಯೆಗಳಿಗೆ. ಆದರೆ ಕಾಲ ಬದಲಾದಂತೆ ಇಲ್ಲಿ ಸಮಾಜದ ಬಗ್ಗೆ ಅಸಮಾನತೆ, ದೌರ್ಜನ್ಯಗಳು, ಅತ್ಯಾಚಾರ, ದುರಾಚಾರಗಳು, ಹಿಂಸೆ, ಕಿರುಕುಳ, ಅಪಮಾನ, ಮತ್ತು ತಾವು ಕೆಲಸ ಮಾಡುವಂತಹ ಸ್ಥಳದಲ್ಲಿ ಹಿಂಸೆ ಮಾಡ್ತಕ್ಕಂಥದ್ದು, ಅಧಿಕಾರಿಗಳ ದರ್ಪ, ಹೌದಾನೆ, ಈ ಉದ್ಯೋಗ ಮಾಡುವ ತಾಣಗಳಲ್ಲಿ ನೆಮ್ಮದಿ ಇಲ್ಲದೆ ಇರತಕ್ಕಂಥದ್ದು, ರಾತ್ರಿ ಪಾಳಿಯಲ್ಲಿ ದುಡಿಸ್ಕೊಳ್ತಕ್ಕಂಥದ್ದು, ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಸ್ತ್ರೀಯರನ್ನು ವಿಶೇಷವಾಗಿ ಕಾಣ್ತಕ್ಕಂಥದ್ದು, ಅವಳಿಗೊಂಥರ ದ್ವಿಪಾತ್ರದ ಹೊಣೆಗಾರಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು, ಹೌದಾನೆ, ಎಲ್ಲ ಅಸಮಾನತೆ, ದಬ್ಬಾಳಿಕೆ, ಅನ್ಯಾಯ, ದುರಾಚಾರ ಇವೆಲ್ಲವಕ್ಕೂ ಸಹ ಸ್ತ್ರೀಯರನ್ನು ಬಲಿಪಶುಗಳನ್ನಾಗಿ ಮಾಡ್ತಕ್ಕಂಥದ್ದು, ವರದಕ್ಷಿಣೆಯಂತಹ ಸಮಸ್ಯೆಯಿಂದ ಇರ್ತಕ್ಕಂತಹ ಸಮಸ್ಯೆಗಳಾಗಿರ್ಬೋದು. ಈ ವೇಶ್ಯಾವೃತ್ತಿಯಂತಹ ಸಮಸ್ಯೆ, ಇಂತಹ ದೇವದಾಸಿ, ಪಾತ್ರದವಳು, ನಾಟಕದವಳು, ಜೋಗತಿ, ಇಂತಹ ಪದ್ಧತಿಗಳ ಇತ್ತೀಚಿನ ಈ ಕರೆಂಟ್ ಪ್ರಾಬ್ಲಮ್ಸ್ ಅಂತ ಕರಿತೀವಲ್ಲ, ಕರೆಂಟ್ ಈವೆಂಟ್ಸ್ ಅಂತ ಕರಿತೀವಲ್ಲ, ಇಂತಹ ಸಮಸ್ಯೆಗಳನ್ನು ಕುರಿತಂತೆ ಪ್ರಸ್ತುತದಲ್ಲಿ ಈ ಮಹಿಳಾವಾದಿಗಳು ತಾವು ಹೋರಾಟವನ್ನು ಮಾಡ್ತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ. ಅಂದರೆ ಒಟ್ಟಾರೆಯಾಗಿ ಆಧುನಿಕ ಸ್ತ್ರೀವಾದ ಎಂದರೆ ಮಹಿಳೆ ತನ್ನ ಸಮಾನತೆ, ಘನತೆ ಕಾಪಾಡಿಕೊಳ್ಳುವುದಕ್ಕಾಗಿ ಮತ್ತು ರಾಜಕೀಯ ಚಟುವಟಿಕೆಗಳ ಮೂಲಕ ಮಹಿಳೆ ಸಂಘಟಿತರಾಗಿ ತನ್ನ ಸ್ಥಾನಮಾನವನ್ನು ಬೆಳೆಸಿಕೊಳ್ಳುವುದಕ್ಕೆ ನೋಡ್ತಾ ಇದ್ದೇವೆ ಸ್ನೇಹಿತರೆ. ಇದು ಮಹಿಳಾ ಅಥವಾ ಸ್ತ್ರೀವಾದದ ಒಂದು ಸರಳ ಅರ್ಥ ಅಂತ ನೋಡ್ತಾ ಇರ್ಬೋದಾಗಿದೆ. ಹಾಗಾದರೆ ಈ ಡೆವಲಪ್ಮೆಂಟ್ ಆಫ್ ಫೆಮಿನಿಸಮ್ ಇನ್ ಬ್ರೀಫ್ ಹಿಸ್ಟ್ರಿ ನಾವು ನೋಡ್ತಾ ಹೋದರೆ ಈ ಸ್ತ್ರೀವಾದದ ಬೆಳವಣಿಗೆ ಹೇಗಾಯಿತು ಸ್ವಲ್ಪ ಸಂಕ್ಷಿಪ್ತವಾಗಿ ನೋಡೋಣ. ಸ್ತ್ರೀವಾದದ ಪ್ರಥಮ ಅಲೆ, ಹೇಗೆ ಕೊರೋನಾದ ಟಿವಿಯಲ್ಲಿ ಹೇಳ್ತಾರಲ್ಲ, ಮೊದಲನೇ ಅಲೆ, ಎರಡನೇ ಅಲೆ, ಮೂರನೇ ಅಲೆ ಬರುತ್ತೆ, ಮಕ್ಕಳಿಗೆ ಬರುತ್ತೆ, 4ನೇ ಅಲೆನೋ ಬರುತ್ತೆ, ಅಂದರೆ ಇನ್ನು ಹೊಟ್ಟೆಗೆ ಹುಟ್ಟುತ್ತಲ್ಲ ಮಗು, ಮುಟ್ಟೋದಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಅಲ್ಲಿ 4ನೇ ಅಲೆ ಬೆಳೆದಿರುತ್ತೆ ಅಂತ ಹೇಳ್ತಾರಲ್ಲ. ಹಾಗೆ ಈ ಪ್ರಥಮ ಅಲೆಯನ್ನು ಮಹಿಳಾ ಸ್ತ್ರೀವಾದದ ಬಗ್ಗೆ ನೋಡ್ತಾ ಇದ್ದೇವೆ. 20ನೇ ಶತಮಾನದ ಪ್ರಥಮಾರ್ಧಕ್ಕೂ ಮುಂಚೆ ಸ್ತ್ರೀವಾದ ಅಸ್ತಿತ್ವದಲ್ಲಿತ್ತಾದರೂ ಅದೊಂದು ದೊಡ್ಡ ಶಕ್ತಿ ಆಗಿರಲಿಲ್ಲ. ಅಂದರೆ 19ನೇ ಶತಮಾನದ ನಂತರ 20ನೇ ಶತಮಾನಕ್ಕೂ ಹಿಂದೆ ಇದು ಸ್ತ್ರೀವಾದ ಅಂತ ಬೆಳೀತು, ಅಂತ ದೊಡ್ಡ ಶಕ್ತಿ ಆಗಿರಲಿಲ್ಲ. 1890ರ ಹೊತ್ತಿಗಾಗಲೇ ಇಂಗ್ಲೆಂಡ್ನಲ್ಲಿ ಕೆಲವು ಮಹಿಳಾ ಪ್ರಗತಿಗಾಮಿ ಮಹಿಳೆಯರು, ಯಾಕಂದರೆ ಎಲ್ಲ ಮಹಿಳೆಯರು ಒಂದೇ ಥರ ಇರಲ್ಲ, ಕೆಲವರು ಸಾಫ್ಟ್ ಇರ್ತಾರೆ, ಇನ್ನೊಬ್ಬರು ಸ್ಟ್ರಾಂಗ್ ಇರ್ತಾರೆ. ಅವರು ಕೆಲವು ತಮ್ಮ ಹಕ್ಕುಗಳಿಗಾಗಿ ಹೋರಾಟವನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಅಂಥವರಿಂದ ಕೆಲವು ಸವಲತ್ತುಗಳು, ಅಧಿಕಾರ, ಮೀಸಲಾತಿ ಸಿಕ್ಕಿದೆ. ಹೊತ್ತಾನೆ ಸ್ತ್ರೀಯರಿಗೂ ಮತದಾನದ ಹಕ್ಕು, ಶಿಕ್ಷಣ, ಉದ್ಯೋಗ ಅವಕಾಶಗಳು ಸಿಗಬೇಕು ಎಂಬುದಾಗಿ ಹೋರಾಟ ಮಾಡಿದರು. ಅದರ ಫಲವಾಗಿ ಇಂಗ್ಲೆಂಡ್ನಲ್ಲಿ 1920ರಲ್ಲಿ, 1920ರಲ್ಲಿ, ಅಮೆರಿಕದಲ್ಲಿ 1928ರಲ್ಲಿ ಮತದಾನದ ಹಕ್ಕು ಸಿಕ್ತು ಎಂಬುದನ್ನು ನೋಡ್ತಾ ಇದ್ದೇವೆ. ಈ ಹಂತ ಸ್ತ್ರೀವಾದದ ಆಂದೋಲನದ ಪ್ರಥಮ ಅಲೆ, ದ ಫಸ್ಟ್ ವೇವ್ ಆಫ್ ಫೆಮಿನಿಸಮ್ ಮೂಮೆಂಟ್ ಅಂತ ನೋಡ್ತಾ ಇದ್ದೇವೆ. ನಂತರ ದ್ವಿತೀಯ ಅಲೆ, ಸೆಕೆಂಡ್ ಅಲೆ ವೇವ್ಸ್ 1960-70ರ ದಶಕದಲ್ಲಿ ಎರಡನೇ ಅಲೆ ಆರಂಭವಾಯಿತು. ಅಲ್ಲಿ ಪುರುಷ ಸಂಬಂಧದ ಕುರಿತಂತೆ ಹಲವಾರು ವಿಷಯಗಳ ಬಗ್ಗೆ ಸ್ಟಾರ್ಟ್ ಆಯಿತು ಹೋರಾಟ. ಪುರುಷ ಪ್ರಾಧಾನ್ಯತೆ, ಮಹಿಳಾ ಪ್ರಾಧಾನ್ಯತೆ, ಪುರುಷತ್ವ, ಸ್ತ್ರೀಯತ್ವ ಕಲ್ಪನೆಗಳು, ಸ್ತ್ರೀವಾದದ ವ್ಯಾಖ್ಯಾನಕ್ಕೆ ಕೆಲವು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಕ್ಕಂಥದ್ದು ಈ ಹಂತದಲ್ಲಿ ಸ್ಟಾರ್ಟ್ ಆಯಿತು. ಯಾಕಂದರೆ ಪಶ್ಚಿಮದ ಸಾಮಾಜಿಕ ಜಗತ್ತಿನಲ್ಲಿ ಸ್ತ್ರೀಯರಿಗೆ ಸಮಾನತೆ
ಲಭ್ಯವಾಗಿರದೇ ಇದ್ದರೂ ಅಂತಹ ಸ್ಥಿತಿ ನ್ಯಾಯಯುತವಾದದ್ದಲ್ಲ ಎಂಬ ಜಾಗೃತಿಯ ಹೋರಾಟಗಳು ಆಂದೋಲನಗಳು ಆರಂಭ ಆಯಿತು ಎಂಬುದನ್ನು ನೋಡ್ತಾ ಇದ್ದೇವೆ ಸ್ನೇಹಿತರೆ. ಇಲ್ಲಿ ಹೀಗೆ ಇಲ್ಲಿ ಸ್ತ್ರೀವಾದದ ವಿಚಾರಧಾರೆಗಳು ಈ ಸಂದರ್ಭದಲ್ಲಿ ಆರಂಭವಾಯಿತು. ನಂತರ ಈ ಸ್ತ್ರೀವಾದದ ನಿಲುವುಗಳನ್ನು, ಸ್ತ್ರೀವಾದದ ತತ್ವಗಳನ್ನು, ಮುಖ್ಯವಾಗಿ ಇಲ್ಲಿ ಕೆಲವು ತತ್ವಗಳನ್ನು ಚರ್ಚೆ ಮಾಡೋಣ ಸ್ನೇಹಿತರೆ. ಸ್ತ್ರೀವಾದದ ಪ್ರಮುಖ ನಿಲುವುಗಳು ಅಥವಾ ತತ್ವಗಳು ಎಂಬುದನ್ನು 5 ಮೇನ್ ಪ್ರಿನ್ಸಿಪಲ್ಸ್ ಆಫ್ ಫೆಮಿನಿಸಮ್, 5 ಮೇನ್ ಪ್ರಿನ್ಸಿಪಲ್ಸ್ ಆಫ್ ಫೆಮಿನಿಸಮ್. ಸ್ತ್ರೀವಾದವು ಸ್ತ್ರೀ ಪುರುಷರ ವ್ಯಕ್ತಿಗತ ಅನುಭವಗಳನ್ನು ಲಿಂಗ ವ್ಯವಸ್ಥೆಯ ಮೂಲಕವೇ ಪರೀಕ್ಷಿಸುವುದು, ಅವಲೋಕಿಸುವುದು. ಹಾಗಾಗಿ ಇಲ್ಲಿ ನೋಡಿ, ಈ ಜಾನ್ ಜೆ ಮ್ಯಾಸಿನೋಯಿಸ್ ಅವರ ಪ್ರಕಾರವಾಗಿ ಸ್ತ್ರೀವಾದಿಗಳೆಂದು ತಮ್ಮನ್ನು ಕರೆದುಕೊಳ್ಳುವ ಮಂದಿ ಹಲವಾರು ವಿಷಯಗಳಲ್ಲಿ ಪರಸ್ಪರ ಭಿನ್ನತೆಯನ್ನು ತಳೆದಿರಬಹುದಾದರೂ ಸಹ ಈ ಕೆಳಕ್ಕೆ ಕೆಲವು ವಿಷಯಗಳನ್ನು ನಾವು ಚರ್ಚಿಸಬಹುದು ಎಂಬುದಾಗಿ ಹೇಳಿದ್ದಾರೆ. ಹಾಗಾದರೆ ಸ್ತ್ರೀವಾದದ ಪ್ರಮುಖ ತತ್ವಗಳು ಅಥವಾ ನಿಲುವುಗಳು ಏನು ಎಂಬುದನ್ನು ನಾವು ನೋಡ್ತಾ ಹೋದರೆ, ಇದು ಫಸ್ಟ್ ಸ್ತ್ರೀ ಪುರುಷ ಸಮಾನತೆಯನ್ನು ಹೆಚ್ಚಿಸುವುದಕ್ಕಾಗಿ ಪರಿಶ್ರಮ ಮಾಡ್ತಾ ಇದೆ, ಹೋರಾಟ ಮಾಡ್ತಾ ಇದೆ. ಸ್ತ್ರೀ ಪುರುಷರ ಸಮಾನತೆಗಾಗಿ ಹೋರಾಟ. ಹೌದು, ಸ್ತ್ರೀವಾದಿಗಳು ಪಶ್ಚಿಮದ ಪ್ರಪಂಚವನ್ನು ಒಳಗೊಂಡಂತೆ ಜಗತ್ತಿನಾದ್ಯಂತ ಸ್ತ್ರೀ ಪುರುಷರಿಗೆ ಸಂಬಂಧಿಸಿದಂತಹ ಈಗ ಇರುವಂತಹ ಯಥಾಸ್ಥಿತಿಗಳನ್ನು ಕಟುವಾಗಿ ಟೀಕಿಸಿದ್ದಾರೆ ಎಂಬುದನ್ನು ನಾವು ನೋಡ್ತಾ ಇದ್ದೇವೆ ಸ್ನೇಹಿತರೆ. ಹೌದಾನೆ, ಸಮಾನತೆಯ ಕಡೆಗೆ ಬದಲಾವಣೆಯಾಗಬೇಕೆಂದು ಬಲವಾಗಿ ಪ್ರತಿಪಾದಿಸಿದ್ದಾರೆ. ಬದಲಾವಣೆ ಏನಾಗಬೇಕು ಅಂದರೆ ಈ ಪುರುಷ ಅಧೀನತೆ, ಪುರುಷ ಪ್ರಧಾನ ವ್ಯವಸ್ಥೆಯು ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮಹಿಳೆಗೆ ಹಕ್ಕುಗಳಿಗೆ ಬದಲಾಗಬೇಕು, ಮಹಿಳಾ ಸಬಲೀಕರಣ ಆಗಬೇಕು, ಎಂಪವರ್ಮೆಂಟ್ ಆಫ್ ವುಮೆನ್ ಆಗಬೇಕು, ಮಹಿಳಾ ಸಶಕ್ತೀಕರಣ ಆಗಬೇಕು, ಮಹಿಳಾ ಸಂಘಟನೆಗಳು ಹೆಚ್ಚಾಗಬೇಕು, ಅವಳು ಆರ್ಥಿಕವಾಗಿ ಬಲಗೊಳ್ಳಬೇಕು, ಅವಳು ಕೇವಲ ಕುಟುಂಬದಲ್ಲಿ ಗುಬ್ಬಚ್ಚಿ ಥರ ಇರೋದಲ್ಲ, ಹೊರಗಿನ ಜಗತ್ತಿನ ಎಲ್ಲ ವ್ಯಾಪಾರ ವ್ಯವಹಾರ ಉದ್ಯೋಗ ಪ್ರತಿಯೊಂದು ಆರ್ಥಿಕ ರಾಜಕೀಯ ಧಾರ್ಮಿಕ ಶೈಕ್ಷಣಿಕ ಈಗ ಇದೀವಲ್ಲ, ಅವು ಹೇಳೋದಕ್ಕೆ ಈಸಿ ಅದ ವರ್ಡ್, ಅವುಗಳೆಲ್ಲ ಅವಳು ತೊಡಕೋಬೇಕು ಎಂಬುದಾಗಿ ಇಲ್ಲಿ ಹೇಳ್ತಕ್ಕಂಥದ್ದು ನ್ಯಾಯೋಚಿತ ಸಮಾನತೆ ಸ್ಥಾಪಿತವಾಗಬೇಕೆಂದು ಆಗ್ರಹಿಸ್ತಾರೆ ಈ ಒಂದು ಇದರಲ್ಲಿ. ಎರಡನೇದು ಮಾನವ ಆಯ್ಕೆಗಳ ವಿಸ್ತರಣೆ, ಎಕ್ಸ್ಪೆಂಡಿಂಗ್ ವುಮೆನ್ ಚಾಯ್ಸ್. ಹೊತ್ತನೆ ಸ್ತ್ರೀವಾದಿಗಳ ಪ್ರಕಾರ ಲಿಂಗ ವ್ಯವಸ್ಥೆ ಇಲ್ಲಿ ನೋಡಿ ಸಾಮಾಜಿಕ ಪರಿಕಲ್ಪನೆಗಳು ಸಮಸ್ತ ಮಾನವ ಗುಣಗಳ ವ್ಯಾಪ್ತಿಯನ್ನು ಎರಡು ವಿರೋಧಾತ್ಮಕವಾದವುಗಳಾಗಿ ಇಲ್ಲಿ ನೋಡ್ತಾ ಇದ್ದೇವೆ. ಅಂದರೆ ಸಹಕಾರ, ಭಾವನಾತ್ಮಕತೆಯಿಂದ ಕೂಡಿದ ಸ್ತ್ರೀಯರ ಪ್ರಪಂಚ ಹಾಗೂ ಸ್ಪರ್ಧೆ ಮತ್ತು ವೈಚಾರಿಕತೆಯಿಂದ ಕೂಡಿರುವ ಪುರುಷ ಪ್ರಪಂಚ ಒಂದು ಕಡೆ, ಒಂದು ಸ್ತ್ರೀಯರ ಪ್ರಪಂಚ ಅದು ಸಹಕಾರ, ಭಾವನಾತ್ಮಕ ಭಾವನೆಗಳು, ಸ್ತ್ರೀಯರ ಮನೋಭಾವನೆ ಒಂದು ಥರ ಸಾಫ್ಟ್ ಇರ್ತಕ್ಕಂಥದ್ದು, ಅವರ ಯೋಚನೆಗಳೇ ಒಂದು ರೀತಿ ಚೆನ್ನಾಗಿರ್ತಕ್ಕಂಥ. ಆದರೆ ಇದಕ್ಕೆ ವಿರುದ್ಧವಾಗಿ ಈ ಸ್ಪರ್ಧಾತ್ಮಕ ವೈಚಾರಿಕದಿಂದ ಕೂಡಿರ್ತಕ್ಕಂತಹ ಪುರುಷ ಪ್ರಪಂಚ ಇದೆ. ಇಲ್ಲಿ ಇದನ್ನು ಮಾನವತೆಯನ್ನು ಇಂತಹ ಸಂದರ್ಭದಲ್ಲಿ ಪುನರ್ ಸಂಘಟಿಸುವುದಾಗಿದೆ. ಮೂರನೇದಾಗಿ ಸ್ನೇಹಿತರೆ, ಲಿಂಗ ಸ್ತರ ವ್ಯವಸ್ಥೆಯ ನಿರ್ಮೂಲನೆ. ಲಿಂಗ ಸ್ತರ ವ್ಯವಸ್ಥೆ, ಸ್ತರ ಅಂದರೆ ಹೈರಾರ್ಕಿ ಸಿಸ್ಟಮ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಸ್ಟ್ರಾಟಿಫಿಕೇಷನನ್ನು ನಿರ್ಮೂಲನೆ ಮಾಡ್ತಕ್ಕಂಥದ್ದು ಗಂಡಿನ ಯಜಮಾನತ್ವದ ಹಿನ್ನೆಲೆಯಲ್ಲಿ ಸಾಂಸ್ಕೃತಿಕ, ಸಾಮಾಜಿಕ, ಧಾರ್ಮಿಕ, ರಾಜಕೀಯ ಹೀಗೆ ಎಲ್ಲ ನೆಲೆಗಳಲ್ಲಿಯೂ ಸಹ ಗಂಡಿನ ದಬ್ಬಾಳಿಕೆಯನ್ನು ಸ್ತ್ರೀವಾದಿಗಳು ಪ್ರತಿಭಟಿಸುತ್ತಲೇ ಇದ್ದಾರೆ. ಬದುಕಿನ ಪ್ರತಿಯೊಂದು ತಿರುವಿನಲ್ಲಿಯೂ ನಿರ್ಧಾರಗಳನ್ನು ತೆಗೆದುಕೊಳ್ಳುವನು, ಅಧಿಕಾರ ಚಲಾಯಿಸಬೇಕಾದನು ಪುರುಷ ಎಂಬ ಪಾರಂಪರಿಕ ತಿಳುವಳಿಕೆಯನ್ನು ಅವರು ವಿರೋಧಿಸುವರು. ಗಂಡಿಗೆ ಪ್ರಧಾನ ಸ್ಥಾನ ನೀಡಿ ಹೆಣ್ಣಿಗೆ ಆತನ ಅಧೀನವಾಗಿರೋ ಸ್ಥಾನ ನೀಡಿರುವುದು ಇದಕ್ಕೆ ಕಾರಣ. ಹೀಗೆ ಮಾಡಬಾರದು. ಯಾಕಂದರೆ ಸ್ತ್ರೀಯರ ಶಿಕ್ಷಣ, ಆದಾಯ, ಉದ್ಯೋಗ ಅವಕಾಶಗಳನ್ನು ಸೀಮಿತಗೊಳಿಸುವ ಕಾನೂನುಗಳನ್ನು, ಸಾಂಸ್ಕೃತಿಕ ನಿಯಮಗಳನ್ನು ಇಲ್ಲಿ ವಿರೋಧಿಸಬೇಕಾಗಿದೆ. ಅವತ್ತಾನೆ ಸ್ತ್ರೀ ಪುರುಷರ ಸಮಾನತೆಗೆ ಪೂರಕವಾಗಿರೋ ನಿಯಮಗಳನ್ನು, ಕಾನೂನುಗಳನ್ನು ಬೆಂಬಲಿಸಬೇಕಾಗಿದೆ. ಅವತ್ತಾನೆ ಹಾಗಿದ್ದ ಮಾತ್ರ ಸ್ತ್ರೀವಾದ ಬಲವಾಗಿ ಪ್ರಧಾನ ಸಂಸ್ಕೃತಿಗೆ ಹೆಣ್ಣು ಸಹ ಸೇರಿದ್ದಾಳೆ ಅಂತ, ಅಧೀನ ಸಂಸ್ಕೃತಿಗೆ ಸೇರಿದವಳೆಂದು ಅದನ್ನು ಒಂದು ಅರ್ಥದಲ್ಲಿ ಪುರುಷ ಏನು ಹೇಳಿದನೋ ಹಾಗೆ ಪುರುಷರಿಗಿಂತ ಸ್ತ್ರೀಯರಿಗೂ ಕೂಡ ತಮ್ಮದೇ ಆದ ಸ್ವತಂತ್ರ ಅಸ್ತಿತ್ವವಿದೆ, ಅವಳಿಗೂ ಒಂದು ಮನಸ್ಸಿದೆ, ಅವಳಿಗೊಂದು ವ್ಯಕ್ತಿತ್ವ ಇದೆ ಎಂಬುದನ್ನು ಹೇಳುವುದಾಗಿದೆ. ಅಂದರೆ ಲಿಂಗ ಸ್ತರ ವ್ಯವಸ್ಥೆ
ಇಲ್ಲಿ ಸಮಾನತೆಯನ್ನು ಕಾಪಾಡಿಕೊಳ್ತಕ್ಕಂಥದ್ದು ಎಂಬುದನ್ನು ನೋಡ್ತಾ ಇದ್ದೇವೆ. ಹಾಗೆ ಈ ಪುರುಷನ ಲೈಂಗಿಕ ಅಗತ್ಯತೆಗಳ ನೆಲೆಯಿಂದಲೇ ಕುಟುಂಬದಲ್ಲಿ ಹೆಣ್ಣಿನ ಸ್ಥಾನಮಾನಗಳು ನಿರ್ಧರಿತ ಆಗ್ತಾ ಇದೆ. ಹೊತ್ತಾನೆ. ಸೊ ಈ ಕಲ್ಪನೆಯನ್ನು ವಿರೋಧಿಸಬೇಕಾಗಿದೆ. ಯಾಕಂತ ಹೇಳಿದ್ರೆ ಸ್ತ್ರೀವಾದಿಗಳು ಹೇಳುವಂತೆ ಈ ಪಿತೃಪ್ರಧಾನತೆಯು ಸ್ತ್ರೀ ಪುರುಷರ ಸಂಬಂಧವನ್ನು ವಿಕೃತಗೊಳಿಸುವುದು, ಲೈಂಗಿಕ ಅತ್ಯಾಚಾರ, ಕುಟುಂಬದಲ್ಲಿ ಸ್ತ್ರೀಯರ ದುರ್ಬಳಕೆ, ಮತ್ತು ತಾನು ಕೆಲಸವನ್ನು ಮಾಡುವಂತಹ ತಾಣ ಮತ್ತಿತರ ಕಡೆಯಲ್ಲಿ ಲೈಂಗಿಕ ಉಪಟಳ, ಅಶ್ಲೀಲ ಸಾಹಿತ್ಯದ ಬಳಕೆ, ಸ್ತ್ರೀಯರ ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥದ್ದು, ಹೊತ್ತಾನೆ ಲೈಂಗಿಕ ಹಿಂಸೆಗಳು ಇವು ಹೆಚ್ಚುತ್ತಲೇ ಹೋಗ್ತವೆ. ಇವೆಲ್ಲವೂ ನಿರ್ಮೂಲನೆ ಆಗಬೇಕು. ಹಾಗಿದ್ದಾಗ ಮಾತ್ರ ಲಿಂಗಸ್ತರ ವ್ಯವಸ್ಥೆ ಲಿಂಗಸ್ತರ ಸಮಾನತೆ ಕಂಡುಬರುತ್ತೆ ಎಂಬುದಾಗಿ ಹೇಳಿದ್ದಾರೆ ಸ್ನೇಹಿತರೆ. ನಂತರ 5ನೇ ಅಂಶವನ್ನು ನೋಡೋದಾದರೆ ಲೈಂಗಿಕ ಸ್ವಾತಂತ್ರ್ಯಕ್ಕೆ ಪ್ರೋತ್ಸಾಹ. ಅಂದರೆ ಸ್ತ್ರೀಯರ ಲೈಂಗಿಕ ಸ್ವಾತಂತ್ರ್ಯವನ್ನು ಇದು ಪ್ರತಿಪಾದಿಸುತ್ತದೆ. ಇದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ ಸ್ತ್ರೀಯರ ಲೈಂಗಿಕ ಸ್ವಚ್ಛಂದತೆಗೆ ಇಂಬು ಕೊಡುತ್ತದೆ ಅಂತ ಅರ್ಥ ಅಲ್ಲ. ಈ ಲೈಂಗಿಕತೆ ಮತ್ತು ಹಾಗೂ ಪ್ರಜನನ ಸ್ತ್ರೀಯರಿಗೆ ಲೈಂಗಿಕತೆ ಮತ್ತು ಪ್ರಜನನದ ಮೇಲೆ ಸ್ತ್ರೀಯರಿಗೆ ನಿಯಂತ್ರಣವಿರಬೇಕೆಂಬ ವಿಚಾರವನ್ನು ಇದು ಸಮರ್ಥಿಸುತ್ತದೆ. ಅಂದರೆ ಜನನನ ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ಮಕ್ಕಳು ಬೇಕೋ ಬೇಡ, ಎಷ್ಟು ಬೇಕು ಏನು ಅಂತೇಳಿ ಕೇವಲ ಪುರುಷರ ಆಸ್ತಿ ಎಲ್ಲ ಅದು ಅವರೇ ಹೇಳಬೇಕು ಅಂತದಲ್ಲ. ತಮಗೆ ಮಕ್ಕಳು ಬೇಕೇ ಬೇಡವೇ, ಬೇಕಾದರೆ ಎಷ್ಟು, ಯಾವಾಗ, ತಾನೇ ಬೇಡವಾದ ಗರ್ಭ ನಿರ್ಮೂಲನೆ ಮಾಡೋದು ಯಾವಾಗ, ಹೇಗೆ, ಇಂತಾದ ವಿಚಾರಗಳಲ್ಲಿ ತಾನೇ ಈ ನಿರ್ಧಾರವನ್ನು ಗಂಡಂದಿರು, ವೈದ್ಯರು ಇಲ್ಲವೇ ರಾಜಕಾರಣಿಗಳು ತೆಗೆದುಕೊಳ್ಳಬಾರ್ದು. ಇದನ್ನು ನಾನು ತಗೋಬೇಕು, ಸ್ತ್ರೀಯಾದವಳು ನಾನು ತಗೋಬೇಕು. ಇದನ್ನು ಡಾಕ್ಟರ್ ತಗೊಳ್ಳೋದಲ್ಲ, ರಾಜಕಾರಣಿ ತಗೊಳ್ಳೋದಲ್ಲ, ಅಥವಾ ಯಾರೋ ಪುರುಷ ನಿರ್ಧಾರ ಮಾಡೋದಲ್ಲ, ಮನೆಯ ಯಜಮಾನರು ಹೇಳೋದಲ್ಲ. ಇದು ನನ್ನ ಹೆಣ್ಣಾಗಿ ನನಗೆ ಯಾವ ಥರದ ಅವಕಾಶಗಳು ಬೇಕು, ಮಕ್ಕಳು ಬೇಕು ಯಾವ ಸಂದರ್ಭದಲ್ಲಿ ಬೇಕು ಎಂಬುದಾಗಿ ನಿರ್ಧಾರ ತೆಗೆದುಕೊಳ್ಬೇಕಾದವಳು ನಾನು ಎಂಬುದಾಗಿ ಹೇಳ್ತಕ್ಕಂಥದ್ದು ಇಲ್ಲಿ ಲೈಂಗಿಕ ಸ್ವಾತಂತ್ರ್ಯ ಎಂಬುದನ್ನು ಇಲ್ಲಿ ನೋಡ್ತಾ ಇದ್ದೇವೆ. ಹೀಗೆ ಈ ಸ್ತ್ರೀವಾದದ ತತ್ವಗಳನ್ನು, ನಿಯಮಗಳನ್ನು ನೋಡ್ತಾ ಇರ್ಬೋದಾಗಿದೆ ಸ್ನೇಹಿತರೆ. ಹಾಗಾದರೆ ಈ ಮುಖ್ಯವಾಗಿ ನಾವಿಲ್ಲಿ ನೋಡ್ಬೋದಾದರೆ ಸ್ತ್ರೀವಾದದ ಪ್ರಸ್ಥಾನಗಳು ಅಥವಾ ರೂಪಗಳು, ಪ್ರಕಾರಗಳನ್ನು ನೋಡ್ತಾ ಇದ್ದೇವೆ. ಸ್ತ್ರೀವಾದದ ಪ್ರಕಾರಗಳು ಎಷ್ಟು ಪ್ರಕಾರದ ಸ್ತ್ರೀವಾದಗಳಿವೆ ಎಂಬುದನ್ನು ನಾವು ನೋಡ್ತಾ ಇದ್ದೇವೆ ಮಕ್ಕಳೇ. ಇಲ್ಲಿ ಡಾಕ್ಟರ್ ಡಿ ಮಂಗಳ ಪ್ರಿಯದರ್ಶಿನಿಯವರು ತಮ್ಮ ಸ್ತ್ರೀವಾದ ಮತ್ತು ಮಹಿಳಾ ಅಧ್ಯಯನ ಪುಸ್ತಕದಲ್ಲಿ ಅವರು ಪ್ರಮುಖವಾಗಿ 8 ಪ್ರಕಾರ ಹೇಳಿದ್ದಾರೆ. ಮುಖ್ಯವಾಗಿ ನಾವಿಲ್ಲಿ 3 ಪ್ರಕಾರದ ಚಿಂತನೆಯನ್ನು ಮಾಡಿದರೆ ಸಾಕಾಗಿದೆ, ಹೌದಾನೆ. ಆದರೆ ಅವರು 8 ಪ್ರಕಾರ ಹೇಳಿದ್ದಾನೆ. ನಿಮ್ಮ ನೆನಪಿಗೋಸ್ಕರ ಇರಲಿ ಎಂಬುದಕ್ಕೆ ನಾನು 8 ಪ್ರಕಾರದ ಸ್ತ್ರೀವಾದಗಳನ್ನು ಹೇಳ್ತಾ ಇದ್ದೀನಿ. 1ನೇದು ಉದಾರವಾದಿ ಸ್ತ್ರೀವಾದ, 2 ಮಾರ್ಕ್ಸ್ವಾದಿ ಸ್ತ್ರೀವಾದ, 3 ತೀವ್ರಗಾಮಿ ಸ್ತ್ರೀವಾದ, 4 ಸಮಾಜವಾದಿ ಸ್ತ್ರೀವಾದ, 5 ಮನೋವಿಶ್ಲೇಷಣಾತ್ಮಕ ಸ್ತ್ರೀವಾದ, ಕಪ್ಪು ಸ್ತ್ರೀವಾದ, ಸಾಂಸ್ಕೃತಿಕ ಸ್ತ್ರೀವಾದ, ಆಧುನಿಕೋತ್ತರ ಸ್ತ್ರೀವಾದ ಮತ್ತು ಪರಿಸರ ಸ್ತ್ರೀವಾದ. ಹೀಗೆ 8 ಪ್ರಕಾರದ ಸ್ತ್ರೀವಾದಗಳನ್ನು ಅವರು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಈ ಪ್ರಮುಖವಾದಂತಹ ಈ ಸ್ತ್ರೀವಾದಗಳನ್ನು ಈ ಕೆಳಗಿನಂತೆ ನಾವು ನೋಡ್ತಾ ಇರ್ಬೋದಾಗಿದೆ, ಚರ್ಚಿಸ್ಬೋದಾಗಿದೆ. ಅದರಲ್ಲಿ ಪ್ರಥಮವಾಗಿ ನಾನು ಉದಾರವಾದಿ ಸ್ತ್ರೀವಾದವನ್ನು ಕುರಿತಂತೆ ಮಾತನಾಡ್ತಾ ಇದ್ದೇನೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಫೆಮಿನಿಸಮ್ ಅಲ್ಲಿ ಲಿಬರಲ್ ಫೆಮಿನಿಸಮ್ ಉದಾರವಾದಿ ಸ್ತ್ರೀವಾದ, ಸೋಷಿಯಲಿಸ್ಟ್ ಫೆಮಿನಿಸಮ್ ಸಮಾಜವಾದಿ ಸ್ತ್ರೀವಾದ, ರ್ಯಾಡಿಕಲ್ ಫೆಮಿನಿಸಮ್ ತೀವ್ರಗಾಮಿ ಸ್ತ್ರೀವಾದಗಳನ್ನು ಕುರಿತಂತೆ 8 ಪ್ರಕಾರ ಇದೆ. ಆದರೆ ಪ್ರಮುಖವಾಗಿ ಅವೆಲ್ಲವನ್ನು ಇದು ಮಾಡೋಕ್ಕೆ ನಿಮಗೆ ಕಷ್ಟ ಆಗುತ್ತೆ. ಬಟ್ ಇವು 3ಗಳನ್ನು ನಾನಿಲ್ಲಿ ಹೇಳೋ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಸ್ನೇಹಿತರೆ. ಮೊಟ್ಟ ಮೊದಲು ಲಿಬರಲ್ ಫೆಮಿನಿಸಮ್ ಉದಾರವಾದಿ ಸ್ತ್ರೀವಾದ ಕ್ರಿಸ್ತಶಕ 16-17ನೇ ಶತಮಾನದಲ್ಲಿ ವಿಕಾಸಗೊಳ್ತು ಎಂಬುದನ್ನು ನೋಡ್ತಾ ಇರ್ಬೋದಾಗಿದೆ. ಈ ಸಿದ್ಧಾಂತದ ಪ್ರಕಾರ ವ್ಯಕ್ತಿಯು ತನ್ನ ಪ್ರತಿಭೆ, ಸಾಮರ್ಥ್ಯಗಳನ್ನು ವೃದ್ಧಿಸಿಕೊಳ್ಳಲು ಮತ್ತು ಆಸಕ್ತಿ, ಅಭಿರುಚಿಗಳನ್ನು ಕಾಯ್ದುಕೊಳ್ಳಲು ಅಥವಾ ಬೆಳೆಸಿಕೊಳ್ಳಲು ಸ್ವತಂತ್ರನಿರಬೇಕು. ಹೌದಾ? ಇಂಥ ಹಕ್ಕುಗಳನ್ನು ಸರ್ಕಾರವೂ ಸಹ
ಸಂರಕ್ಷಣೆ ಮಾಡಬೇಕು. ಇಂಥ ಹಕ್ಕು ಮಹಿಳೆಯರಿಗೂ ಅನ್ವಯಿಸಬೇಕು. ಈ ಈ ಈ ಹಕ್ಕು ಮಹಿಳೆಯರಿಗೂ ಅನ್ವಯಿಸುವಂತಿರಬೇಕು. ಇದು ಈ ವಿಚಾರವನ್ನು ಮುಂದಿಟ್ಟುಕೊಂಡು ಉದಾರವಾದಿ ಸ್ತ್ರೀವಾದ ಬೆಳೀತು ಎಂಬುದನ್ನು ನೋಡ್ತಾ ಇದ್ದೇವೆ. ಅಂದರೆ ಎಲ್ಲ ಬಗೆಯ ಹಕ್ಕುಗಳನ್ನು ಹಾಗೂ ಅವಕಾಶಗಳನ್ನು ಸ್ತ್ರೀಯರಿಗೂ ಸಮನಾಗಿ ವಿಸ್ತರಣೆಗೊಳಿಸಬೇಕೆಂಬ ನಿಯಮವೇ ಈ ಉದಾರವಾದಿ ಸ್ತ್ರೀವಾದದ ಬೆಳವಣಿಗೆಗೆ ಕಾರಣ ಎಂಬುದನ್ನು ನೋಡ್ತಾ ಇದ್ದೇವೆ. ಅಮೇರಿಕದ ಉದಾರವಾದಿ ಸ್ತ್ರೀವಾದಿಗಳು ಅಮೇರಿಕದ ಸಂವಿಧಾನಾತ್ಮಕ ಸಮಾನ ಹಕ್ಕುಗಳ ತಿದ್ದುಪಡಿಗೆ ಆಗ್ರಹಿಸಿದರಂತೆ. ಹೌದಾನೆ? ಕಾನೂನಿನ ಕಣ್ಣಿನಲ್ಲಿ ಹಾಗೂ ನ್ಯಾಯದ ಕಣ್ಣಿನಲ್ಲಿ ಎಲ್ಲರೂ ಸಮಾನರು. ಆಲ್ ಆರ್ ಈಕ್ವಲ್ ಇನ್ ದ ಐಸ್ ಆ್ಯಂಡ್ ಲಾ ಆ್ಯಂಡ್ ಜಸ್ಟಿಸ್ ಎಂಬ ಸಿದ್ಧಾಂತದ ಅಡಿಯಲ್ಲಿ ಈ ಉದಾರವಾದಿ ಸ್ತ್ರೀವಾದ ಬೆಳೆಯುತ್ತೆ. ಯುರೋಪಿನ ಪ್ರಮುಖ ಮಹಿಳಾ ಚಿಂತಕಿ ಮೇರಿ ವುಲ್ಲನ್ ಕ್ರಾಫ್ಟ್ ದಿ ವೀಕೆಂಡೇಷನ್ ಆಫ್ ದಿ ರೈಟ್ಸ್ ಆಫ್ ವುಮೆನ್ಸ್ ಎಂಬ ಕೃತಿಯಲ್ಲಿ ಮಹಿಳೆಯರಿಗೆ ಅವಶ್ಯವಾಗಿ ದೊರೆಯಲೇಬೇಕಾದಂಥ ಹಕ್ಕುಗಳ ಬಗ್ಗೆ ಪ್ರಸ್ತಾಪವನ್ನು ಮಾಡಿದ್ದಾಳೆ. ಜೊತೆಗೆ ಮೇರಿ ವುಲ್ಸ್ ಸ್ಟೋನ್ಕ್ರಾಫ್ಟ್, ಎಲಿಜಬೆತ್ ಲೇಡಿ ಸ್ಟ್ರಾಂಗ್ಟನ್, ಹ್ಯಾರಿಯೆಟ್ ಟೇಲರ್ ಮಿಲ್, ಬೆಟ್ಟಿ ಫ್ರೀಡನ್ ಮತ್ತು ಜಾನ್ ಸ್ಟುವರ್ಟ್ ಜೇಸ್ ಮಿಲ್ ಮೊದಲಾದವರು ಸ್ತ್ರೀವಾದದ ಪ್ರತಿಪಾದಕರು ಎನ್ನಬಹುದಾಗಿದೆ ಸ್ನೇಹಿತರೆ. ಈಗ ಉದಾರವಾದಿ ಸ್ತ್ರೀವಾದದ ಕೆಲವು ಬುಲೆಟ್ ಪಾಯಿಂಟ್ಸನ್ನು ನೋಡೋದಾದರೆ, ಉದಾರವಾದಿ ಸ್ತ್ರೀವಾದ ಪುರುಷ ಸಮಾನತೆಗಾಗಿ ಹೋರಾಡುತ್ತದೆ. ಅಂದರೆ ಸ್ತ್ರೀಯರಿಗೂ ಸಮಾನ ಹಕ್ಕುಗಳಿರಬೇಕು ಅಂತ ಕೇಳುತ್ತೆ, ತಪ್ಪೇನೂ ಇಲ್ಲ. ಎರಡನೇದು, ಎಲ್ಲ ಸ್ತ್ರೀಯರಿಗೂ ಲೈಂಗಿಕ ಸ್ವಾತಂತ್ರ್ಯವನ್ನು ಅಂದರೆ ಪ್ರಜನನದ ಬಗ್ಗೆ ಸ್ವಾತಂತ್ರ್ಯ ಹೊಂದಿರಬೇಕೆಂದು ಅದು ತಿಳಿಸುತ್ತದೆ. ಮೂರನೇದು, ಈ ಕುಟುಂಬವನ್ನು ಒಂದು ಪ್ರಮುಖ ಸಾಮಾಜಿಕ ಸಂಸ್ಥೆ ಎಂಬುದಾಗಿ ಪರಿಗಣಿಸಿ ಮನೆ ಕೆಲಸಗಳಲ್ಲಿ ಪುರುಷರಿಗೂ ಕೂಡ ಸಮಾನ ಜವಾಬ್ದಾರಿ ನೀಡಬೇಕು. ಅಂದರೆ ಕಸ ಹೊಡೆಯೋದು, ನೆಲ ಒರೆಸೋದು ಮಾಡಬೇಕು ಅಂತ ಏನೋ ಹೇಳ್ತಾರೇನೋ, ಸರಿ ಇರಲಿ. ಜೊತೆಗೆ ಈ ಪ್ರಸೂತಿಕ ಸೌಲಭ್ಯ ನೀಡಬೇಕು ಎಂಬುದಾಗಿ, ಅಂದರೆ ಹೆರಿಗೆ ಸೌಲಭ್ಯದ ರಜೆ. ಮೊನ್ನೆ ನಮ್ಮ ಕರ್ನಾಟಕ ಗೌರ್ಮೆಂಟ್, ನೀವು ಓದಿರ್ಬೋದು, 180 ದಿನಗಳ ಅಂದರೆ 6 ತಿಂಗಳು 180 ದಿನಗಳ ಹೆರಿಗೆ ಪ್ರಸೂತಿಕ ಸೌಲಭ್ಯವನ್ನು ಕೊಟ್ಟಿದೆ ಎಂಬುದನ್ನು ನೋಡ್ತಾ ಇದ್ದೇವೆ ಸ್ನೇಹಿತರೆ. ನಂತರ ಪಾಯಿಂಟ್ ಹೇಳ್ಬೇಕಂದ್ರೆ ಬುಲೆಟ್ ಪಾಯಿಂಟ್, ಸ್ತ್ರೀಯರು ತಮ್ಮ ಸ್ಥಿತಿ ಹಾಗೂ ಸ್ಥಾನಮಾನಗಳನ್ನು ಉತ್ತಮಪಡಿಸಿಕೊಳ್ಳಬೇಕೆಂದು ಹೇಳಿದೆ. ಉದಾಹರಣೆ, ಪುರುಷರು ಮಾಡುವಂತಹ ಕೆಲವು ವೃತ್ತಿಗಳನ್ನು ಬ್ಯಾಂಕಿಂಗು, ಕಾನೂನು, ನ್ಯಾಯಾಲಯ, ವ್ಯಾಪಾರ ವ್ಯವಹಾರ, ತಾಂತ್ರಿಕ ಕ್ಷೇತ್ರ, ಹೀಗೆಲ್ಲ ಸೈನ್ಯದಲ್ಲೂ ವುಮೆನ್ ಪಡೆ ಇರುವುದನ್ನು ನೋಡ್ತಾ ಇದ್ದೇವೆ. ಏರೋನಾಟಿಕಲ್ ಇದ್ದಾರೆ ಅಥವಾ ಪೈಲಟ್ಗಳಾಗಿದ್ದಾರೆ, ಹೊತ್ತಾನೆ ಪ್ರಮುಖ ರಂಗದಲ್ಲಿ ಇದ್ದಾರೆ. ಎಲ್ಲ ರಂಗದಲ್ಲೂ ಸ್ತ್ರೀ ವರ್ಗ ಇದೆ. ಆವಾಗ ಈ ಉದಾರವಾದ ಸ್ತ್ರೀವಾದ ಆವಾಗಲೇ ಅದನ್ನು ಹೇಳಿತ್ತು ಎಂಬುದನ್ನು ನೋಡ್ತಾ ಇದ್ದೇವೆ. ನಂತರ ಈ ಉದ್ಯೋಗಗಳನ್ನೇ ಹೊಂದಿಕೊಂಡು ಲಿಂಗ ಸಮಾನತೆಯನ್ನು ಸಾಧಿಸಬೇಕು. ನಾನು ಹೇಳಿದೆ ಲಿಂಗ ಸಮಾನತೆ ಇರಬೇಕು ಅಂತ. ನಂತರದಲ್ಲಿ ವ್ಯಕ್ತಿಗಳ ಹಕ್ಕುಗಳಲ್ಲಿ ಪೂರ್ಣ ಭರವಸೆ ಇರುವಂತಹ ಸಿದ್ಧಾಂತ ಹಿತಾಸಕ್ತಿಗಳನ್ನು ಕಾಪಾಡಿಕೊಳ್ಳುವುದಕ್ಕೆ ಈ ಸ್ತ್ರೀಯರೆಲ್ಲವೂ ಒಟ್ಟುಗೂಡಬೇಕು. ಅಂದರೆ ಸಮಾಜದಲ್ಲಿ ಕಾನೂನಾತ್ಮಕ ಹಾಗೂ ಸಾಂಸ್ಕೃತಿಕ ಅಡೆತಡೆಗಳು ನಿರ್ಮೂಲನಗೊಂಡಿರುತ್ತವೆಯೋ ಅಲ್ಲಿವರೆಗೆ ಸ್ತ್ರೀ ಪುರುಷರು ತಮ್ಮದೇ ಆದಂತಹ ಸಾಧನೆ ಮಾಡಲು ಸಾಧ್ಯ ಎಂಬುದನ್ನು ಈ ಉದಾರವಾದಿ ಸ್ತ್ರೀವಾದ ಹೇಳುತ್ತೆ ಎಂಬುದನ್ನು ನೋಡ್ತಾ ಇದ್ದೇವೆ. ಓಕೆ ಸ್ನೇಹಿತರೆ, ಈ ಉದಾರವಾದಿ ಸ್ತ್ರೀವಾದದ ವಿಚಾರಧಾರೆ ಇಷ್ಟಿತ್ತು 16-17ನೇ ಶತಮಾನದಲ್ಲಿ ಆ ವಿಕಾಸಗೊಂಡಿದ್ದಾಗ. ಈಗ ಎರಡನೇದಾಗಿ ನೋಡ್ಬೇಕಂತೇಳಿದ್ರೆ ಸಮಾಜವಾದಿ ಸ್ತ್ರೀವಾದ ಕಾರ್ಲ್ ಮಾರ್ಕ್ಸ್ ಮತ್ತು ಎಂಗೆಲ್ಸ್ ವಿಚಾರದೊಂದಿಗೆ ಭಾಗಶಃ ಆರಂಭ ಆಗುತ್ತೆ. ಮಾರ್ಕ್ಸನ ಲಿಂಗ ವ್ಯವಸ್ಥೆಯ ಬಗ್ಗೆ ಹೆಚ್ಚು ಅನ್ನೋದು ಸುಳ್ಳು. ಆದರೆ ಇದು ಅಲ್ಲಿ ಏನಾಗುತ್ತೆ ಅಂದರೆ ಈ ವಿಚಾರಧಾರಣೆ ಬೇರೆ. ಏನಂತೇಳಿದ್ರೆ, ಈ ಬಂಡವಾಳಶಾಹಿ ಸಂಪತ್ತು ಮತ್ತು ಅಧಿಕಾರವನ್ನು ಕೆಲವೇ ಪುರುಷರ ಕೈಯಲ್ಲಿ ಕೇಂದ್ರೀಕೃತವಾಗಿರುವುದರೊಂದಿಗೆ ಪಿತೃಪ್ರಧಾನ ವ್ಯವಸ್ಥೆಗೆ ಕಾರಣವಾಗಿದೆ ಎಂಬ ವಿಚಾರಧಾರೆಯ ಆಧಾರದ ಮೇಲೆ ಇದು ಪ್ರಾರಂಭ ಆಗುತ್ತೆ. ಅಂದರೆ ಮಾರ್ಕ್ಸ್ ಅವರು ಹೇಳ್ತಾ ಇದ್ದಾರೆ, ಅವತ್ತರ ಕಾರ್ಲ್ ಮಾರ್ಕ್ಸ್, ಏಂಜಲ್ಸ್ ಇವರೆಲ್ಲ ಸಾಮಾನ್ಯವಾಗಿ ಈ ಸಮಾಜವಾದಿ ವಿಚಾರಧಾರೆಗಳನ್ನು ಹೇಳ್ತಕ್ಕಂತಹ ಚಿಂತಕರು. ಈ ಮಾರ್ಕ್ಸನು ಲಿಂಗ ವ್ಯವಸ್ಥೆಯ ಬಗ್ಗೆ ಹೆಚ್ಚು ಲಕ್ಷ್ಯ ಹರಿಸಿಲ್ಲ, ಹೌದಾನೆ. ಹಾಗಾಗಿ ಅದು ಸ್ವಲ್ಪ ಟೀಕೆಗೆ ಒಳಗಾಗಿ ಈ ವಿಚಾರಧಾರೆ ಬಂದಿದೆ ಎಂಬುದನ್ನು ನೋಡ್ತಾ ಇದ್ದೇವೆ. ಬಂಡವಾಳಶಾಹಿಯು ಪಿತೃಪ್ರಧಾನತೆಯ ಸಂರಚನೆಯ ತಳ ಆಗಿದೆ.
ಬಂಡವಾಳಶಾಹಿ ವ್ಯವಸ್ಥೆ ಎನ್ನುವುದು ಪಿತೃಪ್ರಧಾನತೆಯ ವ್ಯವಸ್ಥೆಯ ತಳಹದಿಯಾಗಿದೆ ಎಂಬುದನ್ನು ತಿಳಿಸುವಂತಹ ಉದಾರವಾದಿ ಸ್ತ್ರೀವಾದಿಗಳು. ಸ್ತ್ರೀಯರ ಪರಿಸ್ಥಿತಿಗಳನ್ನು ಇವು ಸುಧಾರಿಸಲಾರವು, ಸ್ತ್ರೀಯರ ಅವಕಾಶಗಳು ಭಾಳಷ್ಟು ಸೀಮಿತಗೊಳಿಸುವಂತಹ ಬೂರ್ಸ್ವಾ ಕುಟುಂಬ, ಅಂದರೆ ಈ ಬೂರ್ಸ್ವಾ ಕುಟುಂಬ ಅಂತ ಹೇಳಿದ್ರೆ ಪಿತೃಪ್ರಧಾನ ವ್ಯವಸ್ಥೆಯ ಅವಿಭಕ್ತ ಕುಟುಂಬವನ್ನು ಕಿತ್ತೆಸೆದು ಮನೆಗೆಲಸ ಹಾಗೂ ಮಕ್ಕಳ ಪಾಲನೆ ಪೋಷಣೆಯನ್ನು ಸಾಮೂಹಿಕ ನೆಲೆಯಲ್ಲಿ ನಡೆಸುವಂತಹ ವ್ಯವಸ್ಥೆಯೊಂದರ ಅಗತ್ಯತೆ ಇದೆ ಅಂತ ನೋಡಿ. ಎಲ್ಲದೂ ಸಮಾನತೆ ಆಗಬೇಕು. ಆ ಮಕ್ಕಳ ಮನೆ ಕೆಲಸದಿಂದ ಹಿಡಿದು ಕುಟುಂಬದ ಕರ್ತವ್ಯ ಕೆಲಸಗಳನ್ನು ಸಹ ಇದು ಮಾಡಬೇಕು. ಹಳೆಯ ಪರಂಪರೆಯಿಂದ ಬಂದಂತಹ ಸಮಾಜವಾದಿ ಕ್ರಾಂತಿಯಿಂದ ಮಾತ್ರ ಇದು ಪರಂಪರಾಗತ ಕುಟುಂಬವನ್ನು ಬದಲಾಯಿಸಿ, ಅಂದರೆ ಈ ಹಳೆಯ ಪರಂಪರೆಯಿಂದ ಬಂದಂತಹ ಕುಟುಂಬ ವ್ಯವಸ್ಥೆಯ ಲಕ್ಷಣಗಳನ್ನು ಮಾರ್ಪಡಿಸಿ ಅವತ್ತಾನೆ ಕೇಂದ್ರಿತ ಅರ್ಥವ್ಯವಸ್ಥೆಯನ್ನು ಸೃಷ್ಟಿಸಿದರೆ ಮಾತ್ರ ಸಮಾಜವಾದಿ ಕ್ರಾಂತಿಯಿಂದ ಈ ಮಹಿಳಾ ಸ್ಥಾನಮಾನಗಳ ಉತ್ತಮ ಆಗೋದಕ್ಕೆ ಸಾಧ್ಯ ಎಂಬುದನ್ನು ಇಲ್ಲಿ ಹೇಳಲಾಗಿದೆ. ಅಂದರೆ ಹಳೆಯ ಪಿತೃಪ್ರಧಾನ ವ್ಯವಸ್ಥೆಯ ಕುಟುಂಬ ಎನ್ನುವುದು ಅದರ ಲಕ್ಷಣಗಳಲ್ಲಿ ಮಾರ್ಪಾಡಾಗಿ ಪುರುಷ ಅಧೀನತೆ ಇದೆಯಲ್ಲ, ಆ ಪುರುಷ ಅಧೀನತೆ ಎಂಬುದು ಅಲ್ಲಿ ಬದಲಾಗಿ ಸ್ತ್ರೀಯರಿಗೆ ಸಮಾನ ಹಕ್ಕುಗಳನ್ನು, ಅವಕಾಶಗಳನ್ನು, ಗೌರವಗಳನ್ನು, ಅಧಿಕಾರವನ್ನು ಕೊಡಬೇಕಾಗಿದೆ. ಸ್ತ್ರೀಯರ ವಿಮೋಚನೆ ಆಗಬೇಕಾಗಿದೆ. ಹಾಗಿದ್ದಾಗ ಆಗಿದ್ದಾಗ ಮಾತ್ರ ಸಮಾಜವಾದಿ ಸ್ತ್ರೀವಾದಕ್ಕೆ ಅರ್ಥ ಬರುತ್ತೆ ಎಂಬುದಾಗಿ ಇಲ್ಲಿ ಹೇಳಲಾಗಿದೆ. ಅಂದರೆ ಸಮಾಜವಾದಿ ಸ್ತ್ರೀವಾದವು ಸಾಮೂಹಿಕ ಪ್ರಯತ್ನದಿಂದ, ಅರ್ಥಾತ್ ಸಮಾಜವಾದಿ ಕ್ರಾಂತಿಯಿಂದ ಸ್ತ್ರೀಯರ ಹಕ್ಕು ಮತ್ತು ಅವಕಾಶಗಳನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಎಂಬುದಾಗಿ ಇಲ್ಲಿ ಹೇಳಲಾಗಿದೆ. ಇದನ್ನು ಆಯ್ಡ್ ಆರ್ಟ್ಮನ್, ಜೂಲಿಯೆಟ್ ಮಿಟ್ಶೆಲ್, ಅಲಿಯಸನ್ ಜಾಗರ್ ಮತ್ತು ಐರಿಸ್ ಯಂಗ್ ಮುಂತಾದವರು ಸಮಾಜವಾದಿ ಸ್ತ್ರೀವಾದದ ಪ್ರಮುಖ ವಕ್ತಾರರು ಎಂಬುದಾಗಿ ಇಲ್ಲಿ ನಾವು ನೋಡಬಹುದಾಗಿದೆ ಸ್ನೇಹಿತರೆ. ಟೋಟಲಿ ಸಮಾಜವಾದಿ ಸ್ತ್ರೀವಾದ ಅಂತ ಹೇಳಿದ್ರೆ ಈ ಕಾರ್ಲ್ ಮಾರ್ಕ್ಸ್ ಪ್ರಕಾರ ಈ ಬಂಡವಾಳಶಾಹಿ ವ್ಯವಸ್ಥೆ ಎನ್ನುವುದು ನಾಶ ಆಗಿ ಈ ಕ್ಲಾಸ್ ಸ್ಟ್ರಗಲ್ ಬಗ್ಗೆ ಅವ್ರು ಹೇಳ್ತಾ ಹೋಗ್ತಾರಲ್ಲ, ಅವತ್ತಾನೆ ಬಂಡವಾಳಶಾಹಿಗಳು ಕಾರ್ಮಿಕರನ್ನು ಶೋಷಣೆ ಮಾಡ್ತಾರೆ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆರ್ಥಿಕವಾದಂಥ ಶೋಷಣೆ ಆರಂಭ ಆಗುತ್ತೆ. ಆಗ ಕಾರ್ಮಿಕರು ದಂಗೆಳ್ತಾರೆ, ತಮ್ಮ ಹಕ್ಕುಗಳಿಗೆ ಹೋರಾಟವನ್ನು ಮಾಡ್ತಾರೆ. ಕಾರ್ಮಿಕರು ಬಂಡವಾಳಶಾಹಿಗಳ ವಿರುದ್ಧ ಕ್ರಾಂತಿಯನ್ನು ಸಾರಿ ಅವರನ್ನು ನಾಶ ಮಾಡಿ ಹೊಸದಾಗಿ ಸಮಾಜವಾದಿ ಸಮಾಜ ಆಗುತ್ತೆ ಎನ್ನುವ ನಿಲುವಿನ ಆಧಾರದ ಮೇಲೆಯೇ ಈ ಬೂರ್ಸ್ವಾ ಕುಟುಂಬವನ್ನೇ ನಾಶ ಮಾಡಿ ಅದರ ಲಕ್ಷಣಗಳನ್ನು ಮಾರ್ಪಡಿಸಿ ಅದರ ತಳಹದಿ ಮೇಲೆ ಉತ್ತಮ ಹೊಸ ಕೌಟುಂಬಿಕ ವ್ಯವಸ್ಥೆಯ ಲಕ್ಷಣಗಳು ವಿಸ್ತಾರ ಆಗಬೇಕು. ಹಾಗಿದ್ದಾಗ ಅದನ್ನು ನಾವು ಸಮಾಜವಾದಿ ಸ್ತ್ರೀವಾದ ಎಂಬುದಾಗಿ ಕರಿತಾ ಇದ್ದೀವಿ ಎಂಬುದಾಗಿ ಇಲ್ಲಿ ಹೇಳಲಾಗಿದೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ತೀವ್ರಗಾಮಿ ರ್ಯಾಡಿಕಲ್ ಫೆಮಿನಿಸಮ್. ಇದು ಅದಕ್ಕಿಂತ ಒಂದು ಮುಂದೆ ಹೋಗ್ಬಿಟ್ಟಿದೆ. ಯಾಕಂತೇಳಿದ್ರೆ ಈ ನಾವು ಸೆಕ್ಸ್ ಆ್ಯಂಡ್ ಜೆಂಡರನ್ನು ನೋಡ್ತಾ ಬಂದರೆ, ಈ ಸಾಮಾಜಿಕ ಲಿಂಗ ಮತ್ತು ಈ ಜೈವಿಕ ಲಿಂಗವನ್ನು ನೋಡ್ತಾ ಬಂದರೆ, ಜೈವಿಕ ಲಿಂಗ ಅಂತಂದರೆ ಹುಟ್ಟಿನ ಆಧಾರದ ಮೇಲೆ ನೋಡ್ತಕ್ಕಂಥದ್ದು ಜೈವಿಕ ಲಿಂಗ. ಸಾಮಾಜಿಕ ಲಿಂಗ ಅಂದರೆ ಸಮಾಜ ಇನ್ಸಿಸ್ಟ್ ಮಾಡುತ್ತೆ, ನೀನು ಮಹಿಳೆ ಆದವಳು ಸ್ತ್ರೀ ಆದವಳು ಹೀಗಿರಬೇಕು, ನಿನ್ನ ಸ್ಥಾನಮಾನ ಇದು, ನೀನು ಈ ಥರ ವೇಷಭೂಷಣೆಗಳನ್ನು ಮಾಡಬೇಕು ಎಂಬುದನ್ನು ಹೇಳ್ತಾ ಅದು ಸಾಮಾಜಿಕ ಲಿಂಗ ಎಂಬುದನ್ನು ನೋಡ್ತಾ ಇದೆ. ಆದರೆ ಸಾಮಾಜಿಕ ಕ್ರಾಂತಿಯೊಂದೇ ಪಿತೃಪ್ರಧಾನತೆಯ ಅಡಿಗಲ್ಲು ಅಂತ ಏನು ಹೇಳಿತ್ತಲ್ಲ ಸಮಾಜವಾದಿ ಈ ಸ್ತ್ರೀವಾದ, ಇಲ್ಲಿ ತೀವ್ರಗಾಮಿಗಳ ಪ್ರಕಾರವಾಗಿ ಈ ಸಮಾಜದಲ್ಲಿ ಸಮಾನತೆಯನ್ನು ಸಾಧಿಸಬೇಕಾದ್ರೆ ಲಿಂಗ ವ್ಯವಸ್ಥೆಯನ್ನೇ ಕಿತ್ತೆಸ್ಬಿಡ್ಬೇಕು. ಲಿಂಗ ವ್ಯವಸ್ಥೆನೇ ಇರಬಾರ್ದು, ಹೊತ್ತಾನೆ ಲಿಂಗ ವ್ಯವಸ್ಥೆ ಇರಬಾರ್ದು, ಗಂಡು ಹೆಣ್ಣು ಎಂಬ ಯಾವ ಭೇದ ಭಾವ ಇರಬಾರ್ದು. ಅದರ ಅರ್ಥ ಏನಂತ ಮತ್ತೊಮ್ಮೆ ಹೇಳ್ತಾರೆ, ಸಾಮಾಜಿಕ ಸಮಾನತೆಯನ್ನು ಸ್ಥಾಪಿಸಬೇಕಾದ್ರೆ ಹೊಸದಾದ ಪ್ರಾಜ್ಞಾನದ ತಂತ್ರಜ್ಞಾನವನ್ನೇ ಬಳಸಬೇಕು. ಈ ಲಿಂಗ ಸಮಾನತೆಯನ್ನು ನಾವು ತರಬೇಕಾದ್ರೆ ಇವರ ಪ್ರಕಾರ, ತೀವ್ರಗಾಮಿಗಳ ಪ್ರಕಾರ, ಮಗುವಿನ ಹುಟ್ಟಿನ ಬಗ್ಗೆ ಬೇರೆ ತಂತ್ರಜ್ಞಾನವನ್ನೇ ತರಬೇಕು. ಅಂದರೆ ಸ್ತ್ರೀಯಾದವಳು ಈ ಜನನ ಕಾರ್ಯವನ್ನು ಮಾಡಬಾರದು, ಮಕ್ಕಳನ್ನು ಹೆರಬಾರದು, ಹೆಣ್ಣು ಮಕ್ಕಳನ್ನು ಹೆರಬಾರ್ದು, ಅವಳು ಪುರುಷನಂತೆ ಇದ್ದು ಬಿಡಬೇಕು. ಪುರುಷ ಹೇಗೆ ಮಕ್ಕಳನ್ನು ಹೆರೋದಿಲ್ಲೋ, ಮಕ್ಕಳನ್ನು ಅವನು ಸಾಕುವ ಹೊಣೆಗಾರಿಕೆ ಮಾಡ್ತಾನೆ ನಿಜ, ಆದರೆ ಮಕ್ಕಳನ್ನು ಹೆರುವ ಹೊಣೆಗಾರಿಕೆ ಇರೋದು ನಮ್ಮ ಸಮಾಜದಲ್ಲಿ ಸ್ತ್ರೀಗಿದೆ. ಅದು ಜೈವಿಕವಾಗಿ ಬಂದಂತಹ ಒಂದು ಲಕ್ಷಣವಾಗಿದೆ. ಇಂತಹ ಜೈವಿಕ ಲಕ್ಷಣವನ್ನೇ ಬದಲಾಯಿಸಬೇಕು. ಮಗುವಿನ ಹುಟ್ಟಿನ ಬಗ್ಗೆ ತಂತ್ರಜ್ಞಾನವನ್ನೇ, ಹೊಸ ತಂತ್ರಜ್ಞಾನವನ್ನೇ ತಂದುಬಿಡಬೇಕು ಎಂಬುದು ಈ
ತೀವ್ರಗಾಮಿ ಸ್ತ್ರೀವಾದಿಗಳ ಚಿಂತನೆಯಾಗಿದೆ ಎಂಬುದನ್ನು ನೋಡ್ತಾ ಇದ್ದಾರೆ. ಅಂದರೆ ಸ್ತ್ರೀಯರ ಶರೀರದಿಂದ ಪ್ರತ್ಯೇಕಿತವಾಗುವಂತಹ ಈ ನಳಿಕಾ ಶಿಶುವಿನ ಈ ಪ್ರಣಾಳ ಶಿಶು ಆ ಥರದ ತಂತ್ರಜ್ಞಾನವನ್ನು ತರಬೇಕು ಎಂಬುದಾಗಿ ಇವರು ಹೇಳ್ತಾರೆ. ಅಂದರೆ ಇದರಿಂದ ಏನಾಗುತ್ತಂದರೆ ಮಾತೃತ್ವ ಎನ್ನುವುದೇ ಪರಿಸಮಾಪ್ತಿ ಆಗುತ್ತೆ, ಮಾತೃತ್ವ ಅನ್ನೋದೇ ಹೋಗಿಬಿಡುತ್ತೆ. ಗೊತ್ತಾನೆ. ಹಾಗಿದ್ದಾಗ ಸ್ತ್ರೀ ಪುರುಷರು ಮಕ್ಕಳನ್ನು ಕಾಡುವ ಕುಟುಂಬ ಲಿಂಗ ವ್ಯವಸ್ಥೆ ಜೈವಿಕ ಭಿನ್ನತೆಗಳು ಅಂತ್ಯಗೊಳ್ಳುತ್ತವೆ ಎಂಬುದು ಸ್ತ್ರೀವಾದಿಗಳಲ್ಲಿ ಒಬ್ಬರಾದಂತಹ ಶೈಲಾ ಸ್ಮಿತ್ ಫೈರೋಸ್ಟೋನ್ ಅವರ ಅಭಿಪ್ರಾಯವಾಗಿದೆ. ಅಂದರೆ ಜೈವಿಕ ಅಂಶಗಳ ನೆಲೆಯಲ್ಲಿಯೇ ಸಂಘಟಿತವಾದ ಕುಟುಂಬ ವ್ಯವಸ್ಥೆಯನ್ನೇ ನಾಶ ಮಾಡುವುದರಿಂದ ಮಾತ್ರ ಇದು ಸಾಧ್ಯ ಎಂಬುದಾಗಿ ಹೇಳ್ತಾರೆ. ಅವಳು ಮೂಲಭೂತ ಏನಪ್ಪ ಅಂತಂದರೆ ಈ ಪ್ರಜನನ ಪ್ರಕ್ರಿಯೆಯಿಂದ ಮಹಿಳಾ ಶರೀರವನ್ನೇ ಪ್ರತ್ಯೇಕಿಸುವುದು ಸೂಕ್ತ. ಒಟ್ಟಲ್ಲಿ ಇಷ್ಟೇ ಅರ್ಥ, ಮಹಿಳೆ ಮಕ್ಕಳನ್ನೇ ಪಡಿಬಾರ್ದು, ಮಕ್ಕಳನ್ನು ಪಡೆಯುವಂತಹ ಪ್ರಕ್ರಿಯೆಯಿಂದ ಅವಳು ದೂರ ಹೋಗಿಬಿಡ್ಬೇಕು. ಅದನ್ನು ಮಕ್ಕಳನ್ನು ಪಡೆಯೋದು, ಮಕ್ಕಳನ್ನು ಬೆಳೆಸೋದಕ್ಕೆ ಬೇರೆ ತಂತ್ರಜ್ಞಾನ ಬಂದು ಆ ಮೂಲಕ ಕುಟುಂಬದಲ್ಲಿ ಮಕ್ಕಳು ಬರಬೇಕು ಎಂಬುದು ಹೇಳುವುದು ಈ ತೀವ್ರಗಾಮಿ ಸ್ತ್ರೀವಾದಿಗಳ ಚಿಂತನೆಯಾಗಿದೆ. ಇದನ್ನು ಈ ಥರದ ಚಿಂತನೆಗೆ ಸ್ವಲ್ಪ ಸಹಕಾರ ಮಾಡಿದಂಥವ್ರು ಹೇಳಿದಂಥವ್ರು ಅಂದರೆ ಶೂಲ್ಮಿತ್, ಫೈರೋಸ್ಟೋನ್, ಮುಚ್ ಫರ್ನಿಯಾ, ಆ್ಯನ್ ಓಕ್ಲೆ, ಆಡ್ರಿಯನ್ ರಿಚ್, ಜೈಫನಲ್ ಅಲೆನ್ ಮೊದಲಾದ ಈ ಚಿಂತಕರು ಈ ಥರದ ಚಿಂತನೆಗಳನ್ನು ಮಾಡ್ತಾರೆ ಎಂಬುದನ್ನು ಇವು ತೀವ್ರಗಾಮಿ ಸ್ತ್ರೀವಾದದ ಪ್ರಮುಖ ಪ್ರತಿಪಾದಕರು ಎಂಬುದಾಗಿ ನೋಡ್ತಾ ಇದ್ದೇವೆ. ಈಗ ಆದಾಗ ಇಲ್ಲಿ ಲಿಂಗ ವ್ಯವಸ್ಥೆಯಿಂದ ಮುಕ್ತವಾದ ಸಮಾನತೆ ಸ್ಥಾಪನೆಯಾಗಿ ಹೊಸ ಸಮಾಜವೊಂದರ ಸ್ಥಾಪನೆಯಾಗುತ್ತೆ ಎಂಬುದಾಗಿ ಕನಸು ಕಾಣುವುದಾಗಿದೆ. ಇದು ಈ ಮಾರ್ಕ್ಸನ್ನು ಬಯಸಿದ ವರ್ಗ ಕ್ರಾಂತಿಗಿಂತಲೂ ಹೆಚ್ಚು ಕ್ರಾಂತಿಕಾರಿಕ ಸ್ವರೂಪದ್ದಿದು. ಹೊತ್ತಾನೆ. ಈ ಚಿಂತನೆ ಅಷ್ಟು ಸುಲಭದ್ದಲ್ಲ. ಹೊತ್ತಾನೆ. ಈಗ ಹೆಣ್ಣನ್ನು ವಿವಾಹದ ನಂತರವಾಗಿ ಮಕ್ಕಳನ್ನು ಪಡೆಯೋದು ಪ್ರಜನನ ಕಾರ್ಯ ಅಂತ ಏನಿದೆಯಲ್ಲ, ಜನನ ಕಾರ್ಯ, ಮಕ್ಕಳನ್ನು ಪಡೆಯುವಿಕೆ, ಹೆಣ್ಣಿನ ತಾಯ್ತನ, ಅದು ಈ ಪ್ರಕೃತಿ ಕೊಟ್ಟಂತಹ ಸಹಜವಾದ ಕೊಡುಗೆ. ಇದೇ ಬೇಡ, ಅವಳು ಹೇಳೋದೇ ಬೇಡಪ್ಪ, ಈ ವ್ಯವಸ್ಥೆನೇ ಬೇಡ, ಇದನ್ನು ಕಿತ್ತಾಕ್ಬಿಡೋಣ, ಮಕ್ಕಳನ್ನು ಬೆಳೆಸೋದಕ್ಕೆ ಬೇರೆ ವ್ಯವಸ್ಥೆ ಕಂಡುಹಿಡಿಯೋಣ ಅಂತ ಇದೆಯಲ್ಲ, ಇದು ಒಂಥರ ದುರಾಲೋಚನೆ ಗೊತ್ತಿಲ್ಲ. ಆದರೂ ತೀವ್ರಗಾಮಿ ಸ್ತ್ರೀವಾದಿಗಳು ಈ ಲಿಂಗ ಸಮಾನತೆಗಾಗಿ ಇಂತಹ ಚಿಂತನೆಯನ್ನು ಇಲ್ಲಿ ಮಾಡಿದ್ದಾರೆ ಎಂಬುದನ್ನು ನಾವು ನೋಡ್ತಾ ಇರ್ಬೋದಾಗಿದೆ. ಆದರೆ ಈ ಸ್ತ್ರೀವಾದವನ್ನು ಕುರಿತಂತೆ ಹಲವಾರು ಟೀಕೆಗಳು ವ್ಯಕ್ತ ಆಗಿದೆ. ಅದನ್ನು ನಾವು ಮುಂದೆ ನೋಡೋಣ ಸ್ನೇಹಿತರೆ. ಸ್ತ್ರೀವಾದದ ಕೆಲವು ಟೀಕೆಗಳನ್ನು ನೋಡೋಣ. ಇದುವರೆಗೂ ನಾವು ಸ್ತ್ರೀವಾದವನ್ನು ಕುರಿತಂತೆ ಮಾತನಾಡುವ ಪ್ರಯತ್ನವನ್ನು ಮಾಡಿದ್ವಲ್ಲ, ಎಲ್ಲದಕ್ಕೂ ಒಂದು ಪರ ಮತ್ತು ವಿರೋಧ ಇರುತ್ತೆ. ಅದರ ಟೀಕೆಗಳನ್ನು ನೋಡೋದಾದರೆ, ಒಂದನೇದಾಗಿ ಈ ಸಾಂಪ್ರದಾಯಿಕ ನಂಬಿಕೆಗಳಿಗೆ ಬದ್ಧರಾದವರಿಂದ ಸ್ತ್ರೀವಾದಕ್ಕೆ ವಿರೋಧ ಇದೆ ಅಂತ. ಫಸ್ಟ್ ಪಾಯಿಂಟ್, ಸಾಂಪ್ರದಾಯಿಕ ನಂಬಿಕೆಗಳು, ಕೆಲವು ಟ್ರೆಡಿಷ್ನಲ್ ಬಿಲೀಫ್ಸ್ ಅಂತ ಇರ್ತಾರೆ. ಅಂದರೆ ನೋಡಿ, ಹೆಣ್ಣಾದವಳು, ಸ್ತ್ರೀಯಾದವಳು, ಗಂಡ ಕುಟುಂಬ ವ್ಯವಸ್ಥೆಯಲ್ಲಿ ಹೇಗಿರಬೇಕು, ವ್ಯವಸ್ಥೆಯಲ್ಲಿ ಹೇಗಿರಬೇಕು, ಈ ಸಮಾಜದಲ್ಲಿ ನೈತಿಕತೆಯನ್ನು ಹೇಗೆ ಕಾಪಾಡಬೇಕು ಎನ್ನುವುದಕ್ಕೆ ಅದರದೇ ಆದ ಒಂದು ಟ್ರೆಡಿಷನ್ಸ್ ಇದೆ, ಬೆಳ್ಕೊಂಬಂದ್ಬಿಟ್ಟಿದೆ. ಅಮೇರಿಕ ಇರ್ಬೋದು, ಇಂಗ್ಲೆಂಡ್ ಇರ್ಬೋದು, ಭಾರತ ಇರ್ಬೋದು. ಅವರ ಒಂದು ಈ ಧರ್ಮಗಳ, ಪುರುಷ ಧರ್ಮ, ಸ್ತ್ರೀ ಧರ್ಮ, ದಾಂಪತ್ಯ ಧರ್ಮ, ಈ ವಿಚಾರಗಳಲ್ಲಿ ಬೆಳ್ಕೊಂಡು ಬಂದಿದೆ. ಹಾಗಿದ್ದಾಗ ಈ ಸ್ತ್ರೀವಾದವನ್ನು ಪ್ರತಿಪಾದಿಸುವಂತಹ ಸಂದರ್ಭದಲ್ಲಿ ಬೇರೆ ಬೇರೆಯವರು ಅದನ್ನು ಸ್ತ್ರೀವಾದಗಳಿಗೆ ಸಂಬಂಧಿಸಿದಂತೆ ಅವರು ಹೇಗೆ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿದ್ರೆ, ಒಂದನೇದು, ಸಾಂಪ್ರದಾಯಿಕ ನಂಬಿಕೆಗಳಿಗೆ ಬದ್ಧರಾದವರಿಂದ ಸ್ತ್ರೀವಾದಕ್ಕೆ ವಿರೋಧ. ಅಂದರೆ ಅಮೇರಿಕದಂತಹ ಮುಂದುವರೆದ ರಾಷ್ಟ್ರದಲ್ಲಿಯೂ ಸಹ ಸ್ತ್ರೀವಾದಕ್ಕೆ ವಿರೋಧ ಇದೆ ಎನ್ನುವುದನ್ನು ನೋಡ್ತಾ ಇರ್ಬೋದಾಗಿದೆ. ಯಾಕಂತೇಳಿದ್ರೆ ಅದಕ್ಕೆ ಅಮೇರಿಕದಲ್ಲಿ ನೀಗ್ರೋ ಅಥವಾ ಕಪ್ಪು ಜನಾಂಗದವರಿಗೆ ಸಮಾನತೆ ನೀಡಬೇಕೆಂಬ ವಿಚಾರ ಐತಿಹಾಸಿಕವಾಗಿ ವಿರೋಧಿಸಿರುವಂತೆ, ಸ್ತ್ರೀ ಪುರುಷರ ಸಮಾನತೆ ವಿಚಾರವನ್ನು ಒಪ್ಪಿಕೊಳ್ಳದ ಮಂದಿಯೂ ಅಲ್ಲಿದ್ದಾರೆ ಎಂಬುದನ್ನು ಇಲ್ಲಿ ಸ್ವಲ್ಪ ಚರ್ಚೆನ ಮಾಡ್ಬೋದಾಗಿದೆ. ಅಂದರೆ ಸಾಂಪ್ರದಾಯಿಕವಾಗಿ ಕೆಲವರು ಅದನ್ನು ಒಪ್ಪದೇ ಇರ್ಬೋದು, ಇಂತಹ ವಿಚಾರಧಾರೆಗಳನ್ನು ಒಪ್ಪೋದು. ಯಾಕೆ ಇಷ್ಟು ಇದನ್ನು ಮಾಡ್ತೀರಿ, ಸಮಾನತೆ ಬೇಕು, ಸ್ವತಃ ಸಮಾನತೆ ಸಿಗುತ್ತೆ, ಎಲ್ಲದಕ್ಕೂ ಸಮಯ ಸಂದರ್ಭ ಬೇಕು ಎಂಥ ವಿಚಾರಗಳನ್ನು ನೋಡ್ತಾ ಇರ್ಬೋದಾಗಿದೆ. ಎರಡನೇ ವಿಚಾರ ಅಂತ ಹೇಳಿದ್ರೆ, ಪುರುಷರ ಹಿತಕ್ಕೆ ವಿರುದ್ಧವಾಗಿದೆ ಎಂಬ ಕಾರಣಕ್ಕಾಗಿ ಕೆಲವರು ಇದನ್ನು ವಿರೋಧ ಮಾಡ್ತಾರೆ. ಯಾರು ಅಂತೇಳಿದ್ರೆ, ಕುಟುಂಬದಲ್ಲಿ ಗಂಡನ ಮಕ್ಕಳ ಅಧೀನದಲ್ಲಿ ಇರುವಂತಹ
ಕೆಲವು ಸ್ತ್ರೀಯರು ಹೌದು ತಾನೆ, ಇದರಿಂದ ನಮಗೆ ಮುಜುಗರ ಆಗುತ್ತೆ, ಇದು ನಮಗೆ ಈ ಸಿದ್ಧಾಂತ ಸರಿ ಹೊಂದುವುದಂತಲ್ಲ. ಯಾಕಂತೇಳಿದ್ರೆ ಈ ಸ್ತ್ರೀವಾದ ಇರಬೇಕು, ಹಕ್ಕುಗಳನ್ನು ಅವಕಾಶಗಳನ್ನು ಸಮಾನತೆಯನ್ನು ಕೇಳಬೇಕು, ಆದರೆ ಪ್ರಬಲವಾಗಿ ಎಲ್ಲ ಅಂಶಗಳನ್ನು ಇದರ ಎಲ್ಲ ನಿಲುವುಗಳನ್ನು ಒಪ್ಪೋದು ಅಸಾಧ್ಯ ಎಂಬುದಾಗಿ ಇಲ್ಲಿ ಟೀಕೆ ವ್ಯಕ್ತ ಆಗಿದೆ. ಎರಡನೇ ಟೀಕೆ. ಮೂರನೇದಾಗಿ ನೋಡಬೇಕಂದ್ರೆ ಸ್ತ್ರೀವಾದಕ್ಕೆ ಜನಾಂಗೀಯತೆ, ಧಾರ್ಮಿಕತೆ, ಕುಲ ಸಂಬಂಧಗಳ ಹಿನ್ನೆಲೆಯಲ್ಲಿ ಬೆಂಬಲನೂ ಇದೆ, ವಿರೋಧಗಳು ಇವೆ ಎಂಬುದನ್ನು ನೋಡ್ತಾ ಇರ್ಬೋದಾಗಿದೆ. ಯಾಕಂತೇಳಿದ್ರೆ ಅಮೇರಿಕದ ಕಪ್ಪು ಜನಾಂಗದವರನ್ನು ಉದಾಹರಣೆ ತೆಗೆದುಕೊಂಡ್ರೆ, ಈ ಜನಾಂಗದ ಸ್ತ್ರೀಯರಲ್ಲಿ ಅಲ್ಲಿನ ಬಿಳಿಯ ಜನಾಂಗದವರಿಗಿಂತ ಹೆಚ್ಚಾಗಿ ವ್ಯಾಪಕವಾಗಿ ಸ್ತ್ರೀವಾದಕ್ಕೆ ಈ ಕರಿಯ ಜನಾಂಗದ ಮಹಿಳೆಯರು ಬೆಂಬಲವನ್ನು ನೀಡಿದ್ದಾರೆ ಎಂಬುದನ್ನು ನೋಡ್ತಾ ಇದ್ದೇವೆ. ಅದರಲ್ಲಿ ಈ ಮುಸ್ಲಿಂ ಕಮ್ಯುನಿಟಿಯನ್ನು ತೆಗೆದುಕೊಂಡ್ರೆ ಅಲ್ಲಿ ಮುಸ್ಲಿಂ ಸಮುದಾಯದಲ್ಲಂತೂ ಸ್ತ್ರೀವಾದಕ್ಕೆ ಕನಿಷ್ಠ ಬೆಂಬಲವನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನೋಡ್ತಾ ಇರ್ಬೋದಾಗಿದೆ. ಆದರೆ ಈ ನಮ್ಮ ಹಿಂದೂ ಧಾರ್ಮಿಕ ವ್ಯವಸ್ಥೆಯಲ್ಲಿ ಸಮಾನತೆ ಅಥವಾ ಈ ಸೀಮಿತ ನೆಲೆಯಲ್ಲಿ ಬೆಂಬಲವನ್ನು ಕೊಟ್ಟಿರೋದು ನೋಡ್ತಾ ಇರ್ಬೋದಾಗಿದೆ. ನಂತರ ಶೈಕ್ಷಣಿಕ ವಲಯದಲ್ಲಿಯೂ ಸ್ತ್ರೀವಾದಕ್ಕೆ ವಿರೋಧವಿದೆ. ಶೈಕ್ಷಣಿಕ ವಲಯದಲ್ಲಿ ಸ್ತ್ರೀ ಮತ್ತು ಪುರುಷರು ಆಲೋಚಿಸುವ ಹಾಗೂ ಕಾರ್ಯಾಚರಿಸುವ ರೀತಿಗಳು ಬೇರೆ ಬೇರೆಯೇ ಆಗಿರ್ತವೆ. ಆದರೆ ನಾವು ಏನು ಈ ಪಠ್ಯ ವಿಷಯಗಳನ್ನು ತೆಗೆದುಕೊಂಡಾಗ, ಉದ್ಯೋಗ ಕ್ಷೇತ್ರಗಳಲ್ಲಿ ತೆಗೆದುಕೊಂಡಾಗ ಅವಕಾಶಗಳು ಸಿಗ್ತಾ ಇದೆ. ಆದರೆ ಈ ಥರದ ಸಮಾಜವಾದಿ ಬೇಕು, ತೀವ್ರಗಾಮಿ ಸ್ತ್ರೀವಾದಗಳು ಆಗಬೇಕು ಅಂತ ಹೇಳಿದ್ರೆ ಅದು ಅಷ್ಟು ಸಾಧ್ಯ ಇಲ್ಲ. ಯಾಕಂತೇಳಿದ್ರೆ ಲಿಂಗ ಸಮಾನತೆಯನ್ನು ಅಷ್ಟು ಸುಲಭವಾಗಿ ಸಾಧಿಸೋದಕ್ಕೆ ಸಾಧ್ಯ ಇಲ್ಲ. ಅದು ಪ್ರಕೃತಿ ದತ್ತವಾಗಿರ್ತಕ್ಕಂತಹ ಜೈವಿಕ ಆಧಾರದ ಮೇಲೆ ಬಂದಂತಹ ವ್ಯವಸ್ಥೆ ಎಂಬುದನ್ನು ಹೇಳ್ತಾರೆ. ನಂತರ ಸ್ತ್ರೀಯರ ಅಭ್ಯುದಯವನ್ನು ಮತ್ತು ಸ್ತ್ರೀಯರು ತಮ್ಮ ಸ್ವಸಾಮರ್ಥ್ಯವನ್ನು ಸಾಧಿಸ್ಕೋಬೇಕಾದ್ರೆ ತಮ್ಮ ಪ್ರಯತ್ನದಿಂದ, ಸಾಮರ್ಥ್ಯದ ಬಲಗಳಿಂದಲೇ ಸಾಧಿಸಬೇಕೇ ವಿನಃ ಯಾರ ಬೇರೆಯವರ ಬೆಂಬಲ ಅಥವಾ ಅವರು ಬೇರೆಯವರು ಹೇಳ್ತಾರೆ ಅಥವಾ ಸಂಘಟನೆಗಳು ಹೇಳ್ತವೆ, ಅದಕ್ಕೆ ಹೋರಾಟ ಮಾಡ್ತಾರೆ. ಕೇವಲ ಕಾನೂನಿದೆ, ಕಾನೂನೊಂದೇ ಎಲ್ಲದಕ್ಕೂ ಪರಿಹಾರ ಅಲ್ಲ, ಹೋರಾಟ ಒಂದೇ ಎಲ್ಲದಕ್ಕೂ ಪರಿಹಾರ ಅಲ್ಲ. ಹೋರಾಟದ ಮುಖಾಂತರ ನಾವು ಪಡಿತೀವಿ, ಹಕ್ಕುಗಳನ್ನು ಪಡಿತೀವಿ, ಕಾನೂನಿನಿಂದಲೇ ಹಕ್ಕುಗಳನ್ನು ಪಡಿತೀವಿ ಅನ್ನುವುದು ಮುಖ್ಯ ಅಲ್ಲ. ಯಾಕಂದರೆ ಕಾಲ ಹೀಗೆ ಇರೋದಿಲ್ಲ, ಕಾಲ ನಿರಂತರ ಬದಲಾವಣೆಯನ್ನು ಹೊಂದಲೇ ಇರುತ್ತೆ. ಹೌದು ತಾನೆ? ಕೇವಲ 10% ಮಾತ್ರ ಸ್ತ್ರೀಯರು ಸಾಮೂಹಿಕ ಪ್ರಯತ್ನದಿಂದ ಇದನ್ನು ಮಾಡಬಹುದು ಅಂತ ಒಪ್ಕೊಂಡಿದ್ದಾರೆ, ನಿಜ. ಆದರೆ ಈ ಸ್ತ್ರೀ ಸಮಾನತೆ ಎನ್ನುವುದು ಸಹ ಅವರ ಆಸಕ್ತಿ, ಅಭಿರುಚಿ, ಅವಳ ಶಿಕ್ಷಣ, ಅವಳು ಹೊಂದಿರುವಂತಹ ಜ್ಞಾನ ಮತ್ತು ಅವಳ ಕೌಟುಂಬಿಕ ಸ್ಥಾನಮಾನಗಳು, ಅವಳ ಉದ್ಯೋಗ, ಘನತೆ, ಗೌರವಗಳು, ರಾಜಕೀಯ ಅವಕಾಶಗಳು ಇವುಗಳ ಮೇಲೆ ನಿರ್ಧಾರ ಆಗುತ್ತೆ ಅದನ್ನು ಪಡ್ಕೋಬಹುದು ಎಂಬುದನ್ನು ಹೇಳ್ಬೋದಾಗಿದೆ. ಒಟ್ಟಾರೆಯಾಗಿ ಕೊನೆಯದಾಗಿ ಹೇಳಬೇಕಂದ್ರೆ ಉದಾರವಾದಿ ಸ್ತ್ರೀವಾದಕ್ಕೆ ಹೆಚ್ಚಾಗಿ ವಿರೋಧ ವ್ಯಕ್ತ ಆಗಿಲ್ಲ. ಭಾರತವನ್ನೊಳಗೊಂಡಂತೆ ಯುರೋಪ್, ಅಮೇರಿಕಗಳಲ್ಲಿಯೂ ಸಹ ಇದಕ್ಕೆ ವಿರೋಧ ಏನಾಗಿಲ್ಲ. ಯಾಕಂತೇಳಿದ್ರೆ ಇದಕ್ಕೆ ಉದಾರವಾದಿ ಸ್ತ್ರೀವಾದಿಗಳು ಲಿಂಗ ಸಮಾನತೆ ಕಡೆಗೆ ಒಲವು ಹೆಚ್ಚುತ್ತಲೇ ಇದೆ. ಎಲ್ಲರೂ ಇದು ಸಮಾನ ಆಗಬೇಕು ಅಂತ ಹೇಳಿದ ಉದಾರವಾದಿ ಚಿಂತನೆ ಒಳ್ಳೆಯ ಚಿಂತನೆ. ಹಾಗಾಗಿ ಇದಕ್ಕೆ ಯಾವುದೇ ವಿರೋಧ ಆಗಿಲ್ಲ. ಒಟ್ಟಾರೆಯಾಗಿ ಸ್ತ್ರೀವಾದದ ಪ್ರಕಾರಗಳನ್ನು ಮತ್ತು ಸ್ತ್ರೀವಾದವನ್ನು ಕುರಿತಂಥ ಟೀಕೆಗಳನ್ನು ನಾನು ನಿಮ್ಮ ಮುಂದೆ ಹೇಳಿದ್ದೇನೆ. ಸ್ನೇಹಿತರೆ, ನಮಸ್ಕಾರ.